ತಾವುಡ್ರ ದಿವ್ಯಪಾದ ಕಮಲಗಳಲ್ಲಿ ಹನಿಮನಿದು ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಹೊಳೆ ತೋರ್ತಕ್ಕಂಥ ಪರಾತಪ ಶಿವನಿಗೆ ವಂದಿಸಿ, ಯಾವ ಪುಣ್ಯಾತ್ಮರೇ, ಆನಂದ ಸ್ವರೂಪಿಗಳೇ, ಯಾವ ಕಠೋಪನಿಷತ್ತಿನಲ್ಲಿರುವ 3 ಅಧ್ಯಾಯಗಳು, ಒಂದು ಅಧ್ಯಾಯದಲ್ಲಿ ಬರತಕ್ಕಂಥ 3 ವಲ್ಲಿಗಳು, ಆ 3 ವಲ್ಲಿಗಳಲ್ಲಿ ಈಗಾಗಲೇ ಒಂದು ವಲ್ಲಿಯನ್ನ ಮುಗಿಸಿ 2ನೇ ವಲ್ಲಿಯಲ್ಲಿರುವಂತ 6ನೇ ಮಂತ್ರವನ್ನು ಕೂಡ ನಾವು ಮುಗಿಸುವಂತ ಬಂದ್ವಿ. ಇನ್ನ ಪೂರ್ತಿಯಾಗಿ ನಾವು 5, 6, 7 ಮಂತ್ರಗಳನ್ನ ಅವರು ಅನುಪಮ ಸ್ಥಿತಿಯಲ್ಲಿ ನಡೆಸಿಕೊಂಡು ಬಂದದ್ದಾಗ್ಯದ. ಇವತ್ತಾದ್ರೂ ಕೂಡ ಅದನ್ನು ಮುಂದುವರಿಸಿಕೊಳ್ಳುವಂತ ಒಂದು ಕರ್ತವ್ಯದ ಅಭಿಲಾಷೆಯಿಂದ ತಮ್ಮೆಲ್ಲರ ಅಪ್ಪಣೆ ಮೇರೆಗೆ ನಾವು ಇವತ್ತು 7ನೇ ಶ್ಲೋಕಕ್ಕ ಕಾಲಿಡುವ. ಹಾಗಾದ್ರೆ ಈಗಾಗಲೇ 6ನೇ ಶ್ಲೋಕದಲ್ಲಿ ಬಂದಂತ ವಿಷಯ ಯಾವ ಯಮಧರ್ಮ ಮತ್ತು ನಚಿಕೇತನ ಸಂವಾದ ರೂಪಿ ವೈಶಿಕವಾದಂತ ವಿಚಾರಗಳಲ್ಲಿ ಅವನ ಜ್ಞಾನ ಯೋಗ್ಯತೆಯ ನಿಜವಾದ ಪರೀಕ್ಷೆ ಆಗ್ತಾ ಇದೆ. ನಿಜವಾಗಲೂ ನಚಿಕೇತನಲ್ಲಿರ್ತಕ್ಕಂಥ ಜ್ಞಾನ ನಿಷ್ಠೆ, ಅವನಿರ್ತಕ್ಕಂಥ ವಿವೇಕ ವೈರಾಗ್ಯಾದಿಗಳು, ಅಧಿಕಾರತ್ವ ಅಂದ್ರೆ ಜ್ಞಾನದ ಯೋಗ್ಯತೆ ಅವನಲ್ಲಿ ಕಂಡು ಬಂತು. ಎಲ್ಲಾ ರೀತಿಯಿಂದ ಪರೀಕ್ಷೆ ಮಾಡಲಾಗಿ ಹಿಂದೆ ಎಲ್ಲಾ ಪರೀಕ್ಷೆಗಳಲ್ಲಿ ಅವ ಅರ್ಹನಾದ ಅನ್ನುವಂಥದ್ದು ಗಮನಕ್ಕೆ ಬಂದ ನಂತರ ಮತ್ತು ಇನ್ನೊಮ್ಮೆ ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಯಾವ ಅವಿವೇಕಿ ಮತ್ತು ವಿವೇಕಿ ಜನರ ಅಥವಾ ವಿಷಯಾಧೀನರಾದಂತ ಯಾವ ಮಂದ ಮುಮುಕ್ಷುಗಳು, ಅರ್ಥಾತ್ ವಿವೇಕ ವೈರಾಗ್ಯ ರಹಿತರಾದಂತ ಮೂಢಮತಿಗಳು, ಅವರ ಒಂದು ಮನೋಗತಿ ಹೇಗಿರ್ತದೆ, ಹಾಗೂ ನಿಜವಾದ ಮುಮುಕ್ಷುಗಳಿಗಿದ್ರೆ ಅವರ ಮನೋಧಾರ್ಢ್ಯ, ಅವರ್ಲಕ್ಕಿದ್ದ ಸ್ಥಿತಿಗತಿ ಗುಣಗಳ ಬಗ್ಗೆ ನಿನ್ನಿನ ದಿವಸ ಈ ಎರಡೂ ಇಟ್ರು. ಎರಡೂ ಕಡೆ ಇಟ್ಟು ಈ ಕಡೆ ಯಾವ ಮೂಢರು, ಈ ಕಡೆ ವಿವೇಕಿಗಳು. ಮೂಢರು ಏನ್ ಬಯಸ್ತಾರ, ವಿವೇಕಿಗಳು ಏನ್ ಬಯಸ್ತಾರ ಅನ್ನೋದ ಸ್ಪಷ್ಟ ಕಲ್ಪನೆಯನ್ನ ಯಾವ ಯಮಧರ್ಮರಾಜ ಅವನ್ ಮುಂದ ಇಟ್ಟ. ಅರ್ಥಾತ್ ನಮ್ಮ ಸಲುವಾಗಿ ಅದನ್ನ ಇಟ್ಟಂಗ್ ಕಾಣ್ತದ. ಅರ್ಥಾತ್ ಯಾವ ಅಂತರ್ಮುಖಿ ಆದಂತ ವೃತ್ತಿ ಉಳ್ಳಂತ ಸಾಧಕರು ಮುಮುಕ್ಷುಗಳು, ಅವರ ವೃತ್ತಿ, ಅದರ ಧರ್ಮ ಹೇಗಿರ್ತದೆ, ಯಾವ ವಿವೇಕಿಗಳಿರ್ತಾರಲ್ಲ ಸಾಧಕರು ಮುಮುಕ್ಷುಗಳ ವೃತ್ತಿ ಅಂತರ್ಮುಖವಾಗಿರ್ತದೆ. ಯಾವಾಗಲೂ ಆ ಅಂತರ್ಯಾನದಲ್ಲಿ ಅವರ ಮುಖ ಆತ್ಮನೆಡೆಗೆ, ಆತ್ಮದರ್ಶನದ ಹಪಾಪಿಯಲ್ಲಿ ಅದು ಪುಲಕಿತಾಗಿರ್ತದ. ಆ ಯಾವ ಸಾಧನ ಚತುಷ್ಟಿ ಸಂಪನ್ನುಳುವಂತ ಅಧಿಕಾರಿ ಬಯಸುವುದು ಯಾವುದು, ಆ ಸ್ವರೂಪಭೂತಿವಾದಂತ ಸುಖವನ್ನ. ಮತ್ತೆ ಈ ಮೂಢ ಬಯಸುವುದು ಯಾವುದು, ಆತ್ಮವಿಮುಖವಾದಂತ ಬುದ್ಧಿಯಲ್ಲಿ ವಿಷಯದ ಇಚ್ಛೆ ಆಗ್ತದ. ಒಂದು ಅಭಿಮುಖ, ಒಂದು ವಿಮುಖ. ಅಭಿಮುಖ ಅದು ನಿತ್ಯ ಸುಖದ ಇಚ್ಛಾ, ಯಾವಾಗ್ಲಿರುವಂತ ಸುಖ ಎಂದು ಸಿಕ್ಕೀತು ಅನ್ನುವಂತ ಹ್ಯಾಪಿ ಒಳಗ ಆತುರತೆ ಕುದಿತಿರ್ತದ. ಆದರೆ ಬಹಿರ್ಮುಖ ವೃತ್ತಿ ಉಳ್ಳಂತದ್ದು ಆತ್ಮವಿಮುಖವಾದಂತ ಬುದ್ಧಿಳವನಿಗೆ ವಿಷಯದ ಇಚ್ಛಾ ಆಗಿ ಗಳಿಕೆ ಉಳಿಕೆ ಅವಳಿರುವಂತ ಏನ ಬಂದ್ರು ಕೂಡ ಯಾವ ವಿಷಯವನ್ನ ಪಡ್ಕೊಂಡ ತೀರ್ತೇನೆ ಅನ್ನುವಂತ ಅಲ್ಲಿ ಛಲ ಇರ್ತದ. ಅವು ಎಷ್ಟೆಷ್ಟು ಗಳಿಸಿ ಸುಖ ಹೊಂದಬೇಕು, ಹೊಲ ಮನಿ ಆಸ್ತಿ ಪಾಸ್ತಿ ಸಂಪತ್ತು ಇವುಗಳನ್ನ ಗಳಿಸಿ ಉಳಿಕೆಯಲ್ಲಿ ಅವನ ಒಂದು ಬುದ್ಧಿ ಪ್ರವೃತ್ತಿಯಾಗಿರ್ತದ. ಇದು ಪ್ರವೃತ್ತಿ ಮಾರ್ಗ. ಇಲ್ಲಿ ಒಳಗುಳಿಯುವಂತಹದ್ದು ಅಂತರ್ಮುಖವಾದಂತ ತನ್ನ ಸ್ವರೂಪದಲ್ಲಿ ಅಭಿರುಚಿಯುಳ್ಳ ಒಂದು ನಿವೃತ್ತಿ ಮಾರ್ಗ. ಈ ಒಂದು ನಿವೃತ್ತಿ ಪರ ಯಾವಾಗಲೂ ಆತ್ಮೀಕ ದೃಷ್ಟಿಯಿಂದನೇ ವಿಚಾರ ಮಾಡುವುದು. ಅವು ಸಂಪತ್ತಿನ ಅಭಿಲಾಷೆ ಇರೋದಿಲ್ಲ. ಅರ್ಥಾತ್
ಅವನಿಗೆ ಅವುಗಳಲ್ಲಿ ಈಗಾಗಲೇ ದೋಷ ದೃಷ್ಟಿಯನ್ನು ಕಂಡುಕೊಂಡಿರ್ತಾನೆ. ಆ ವಿಷಯ ಸುಖದಲ್ಲಿರ್ತಕ್ಕಂಥ ಆಸಕ್ತಿ ಹೋಗಿ ನಿತ್ಯ ಸುಖದ ಆಸಕ್ತಿ ಉಂಟಾಗಿರ್ತದ. ಹೀಗಾಗಿ ಆತ ಗತಿ ಉಳ್ಳವನು. ಹೀಗೆ ಎರಡು ಡಿಫರೆನ್ಸ್ ಹೇಳಿದ ನಂತರ ಅಂತ ಯಾವ ಗತಿ ಉಳ್ಳವರಲ್ಲಿ, ಮುಮುಕ್ಷುಗಳಲ್ಲಿ, ಆತ್ಮ ಸಾಧಕರಲ್ಲಿ ಆ ಸಾಧ್ಯವಾದಂತ ತನ್ನ ಸ್ವರೂಪವನ್ನೇ ಮುಂದಿಟ್ಟುಕೊಂಡು ಸಾಧ್ಯದಲ್ಲೇ ರಮಮಾನ್ ಉಳ್ಳವರು. ಯಾವುದು ಸಾಧ್ಯ? ಆ ಯಾವ ಸಾಕ್ಷಾತ್ಕಾರ ರೂಪಿ ನಿತ್ಯ ಸುಖದ ಒಂದು ಅಭಿಲಾಷೆ ಅಲ್ಲಿದ್ದಂತವ್ರದು ಯಾವ ರೀತಿ ಇರ್ತದ, ಅವ್ರ ಹೆಂಗ ಇವ್ರ ಹೆಂಗ ಅನ್ನೋದನ್ನ ಇನ್ನೊಂದು ಶ್ಲೋಕ ಮುಖಾಂತರ ಪರಮಾತ್ಮ ಇಲ್ಲಿ 7ನೇ ಶ್ಲೋಕದಲ್ಲಿ ಹೇಳ ಹೊಂಟಿದ್ದಾನೆ. ಅದು ಯಾವ್ದು ಅನ್ನೋದು ನೀವು ಓದೋಣ. ಇಲ್ಲಿ ಯಾವನು ಶ್ರೇಯಸ್ಸನ್ನು ಬಯಸುವನೋ ಅಂಥವನು 1000ದಲ್ಲಿ ನಿನ್ನಂತ ಯಾವನೋ ಒಬ್ಬ ಆತ್ಮಜ್ಞಾನಿ ಆಗುವನು. ನಚಿಕೇತಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ, ನೀನು ನಿಜವಾಗಲೂ ಶ್ರೇಯಾಭಿಲಾಷಿ, ಶ್ರೇಯಸ್ಸನ್ನೇ ಬಯಸಿ ಬಂದವನು. ಎಷ್ಟೋ ಸಾವಿರ ಜನರಲ್ಲಿ ಎಲ್ಲಿ ಒಬ್ಬ ಶ್ರೇಯಸ್ಸನ್ನು ಬಯಸ್ತಾರ, ಆತ್ಮ ಸುಖವನ್ನ ಬಯಸ್ತಾರ, ಅಂತವ್ರು ಎಲ್ಲೋ ಒಬ್ರು ಆತ್ಮಜ್ಞಾನಿ ಆಗ್ತಾರ ಅನ್ನುವಂಥದ್ದನ್ನ ಹೇಳಿದ. ಅವಾಗ ಇದು ಗೀತೆಯಲ್ಲಿ ಕೂಡ ಬರ್ತಾ ಇದೆ, ಅದನ್ನ ಇಲ್ಲಿ ತಗೊಂಡಿದ್ದಾರೆ ಅನಿಸ್ತದ, ಅಥವಾ ಇಲ್ಲಿದ ಗೀತೆಯಲ್ಲಿ ಬಂದಿರಬಹುದು. ಯಾವ್ದದು? ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ದತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ. ಸಹಸ್ರೇಷು ಮನುಷ್ಯಾನಾಂ, ಸಾವಿರಾರು ಮನುಷ್ಯಗಳಲ್ಲಿ ಕಶ್ಚಿತ್ ಯಾರೋ ಒಬ್ಬರು ಸಿದ್ಧಯೇ ನನ್ನ ಸಾಕ್ಷಾತ್ಕಾರವಾಗಿ ಯತತಿ ಪ್ರಯತ್ನ ಮಾಡ್ತಾರ. ಯತತಾಮಪಿ ಸಿದ್ಧಾನಾಂ, ಹಾಗೆ ಯತ್ನ ಮಾಡ್ತಕ್ಕಂತ ಪ್ರಯತ್ನ ಮಾಡುವವರಲ್ಲಿ, ಯೋಗಿಗಳಲ್ಲಿ, ಅವರಲ್ಲೂ ಸಹ ಕಶ್ಚಿತ್ ಮಾಂ, ಯಾರೋ ಒಬ್ಬರು ನನ್ನ ಪರಾಯಣವಾಗಿ ನನ್ನನ್ನೇ ಅವಲಂಬಿಸಿ ಮಾಂ ತತ್ವತಃ ವೇತ್ತಿ, ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆ ಅನ್ನುವಂತ ಭಗವದ್ಗೀತೆಯ ಶ್ಲೋಕ ಬಹಳ ಒಪ್ತದ ಇದಕ್ಕೆ. ಇರ್ಲಿ, ಹಾಗೆ ಇಲ್ಲಿ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ರು ನನ್ನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಮಾಡ್ತಾರ. ಹಾಗೆ ಪ್ರಯತ್ನ ಮಾಡುವಂತ ಯೋಗಿಗಳಲ್ಲಿ ಯಾರೋ ಒಬ್ರು ನನ್ನನ್ನು ಕುರಿತು ಯಥಾರ್ಥವಾಗಿ ತಿಳಿದುಕೋತಾರೆ, ಅರ್ಥಾತ್ ನನ್ನಲ್ಲಿರ್ತಕ್ಕಂಥ ಗೂಢವನ್ನ, ರಹಸ್ಯವನ್ನ ತಿಳ್ಕೊಂಡು ಕೃತರಾಗ್ತಾರೆ ಅನ್ನುವಂಥದ್ದು ಬರ್ತಾ ಇದೆ. ಅದನ್ನ ಈ ಶ್ಲೋಕದಲ್ಲಿ ಯಾವ ರೀತಿ ಹೇಳ್ತಾರ ಅನ್ನೋದನ್ನ ನೋಡೋಣ. ಇದು ಎಲ್ಲರಿಗೂ ಸಿಗೋದಿಲ್ಲ ಅಂತ ಅರ್ಥ. ದುರ್ಲಭವಾದಂತ ಈ ಆತ್ಮಜ್ಞಾನ ಎಲ್ಲರಿಗೂ ಸಿಗುವಂತದ್ದಲ್ಲ. ಅರ್ಥಾತ್ ಆ ಜ್ಞಾನ ಯೋಗ್ಯತೆಯನ್ನ ಪ್ರಾಪ್ತ ಮಾಡಿದವರಿಗೆ ಮಾತ್ರ ಅವ್ರಿಗೆ ಸಿಗ್ತಾ ಇದೆ, ಉಳಿದವರಿಗೆ ಎಟುಕುದಿಲ್ಲ. ಯಾರು ಆತ್ಮನ ಜ್ಞಾನದ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲ ಅವರಿಗೆ ಅದನ್ನ ತಿಳಿಯುವುದಿಲ್ಲ. ಅಂದ್ರೆ ಮಂದರು, ಮೂಢರು, ಯಾವುದೇ ರೀತಿಯ ಸಂಸ್ಕಾರವಿಲ್ಲದವರು ಅವರಿಗೆ ತಿಳಿದೇ ಹೋಗ್ತಾರೆ. ಅರ್ಥಾತ್ ಇಲ್ಲಿ ಹೇಳ್ತಕ್ಕಂತ ಆತ್ಮನನ್ನು ಕುರಿತು ಹೇಳ್ಬೇಕಾಗಿತ್ತು ಅಂದ್ರೆ ಬಹಳ ಆಶ್ಚರ್ಯದಿಂದ ಹೇಳ್ತಾರೆ, ಅಥವಾ ಅದನ್ನ ಕೇಳೋರು ಕೂಡ ಆಶ್ಚರ್ಯದಿಂದ ಕೇಳ್ತಾರೆ. ಈ ರೀತಿ ಕೇಳುವವರಲ್ಲಿ ಎಲ್ಲೇ ಒಬ್ರು ಅದರ ಒಂದು ಜಯವನ್ನ ಪಡಿತಾರೆ ಅನ್ನುವಂಥದ್ದು ಬರ್ತದ. ಅದನ್ನು ನೀವು ಗುರುಗಳ ಮುಖಾಂತರವಾಗಿ ಇಲ್ಲೇ ನೋಡ್ತಾ ಹೋಗುವ. ಶ್ರವಣಾಯಾಪಿ ಬಹಿರ್ಬ್ರಿಯೋ ನ ಲಭ್ಯ ಶೃಣ್ವನೋ ಅಪಿ ಭಾವೋ ಯಂ ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋ ಅಶ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲ ನುತಿಷ್ಠ ಅನ್ನ. ಈ ಪ್ರಕಾರ ಈ ಬಹುಜನರಿಗೆ ಶ್ರವಣವಕ್ಕ ಯಾರಿಗೆ ಸಿಗುವುದಿಲ್ಲವೋ, ಕೇಳಿದ ಮೇಲೆ ಬಹಳಷ್ಟು ಜನರು ಅರಿಯದೇ ಇರುವವರು ಇರ್ತಾರೋ ಅಂತ ಇವನನ್ನು ಈ ಪ್ರಕಾರ ಹೇಳುವವರು ಬಹಳ ಆಶ್ಚರ್ಯದಿಂದ ಸಿಗುತ್ತಾರೆ. ಅದನ್ನ ಪಡೆಯುವುದು ಕೂಡ ಬಹಳ ದುರ್ಲಭದ. ಆ ರೀತಿ ಕುಶಲರಾದಂತ ಶ್ರೋತ್ರಿಯ ಬ್ರಹ್ಮನಿಷ್ಠರಿಂದ ತಿಳ್ಕೊಳ್ಳುವುದಂಕ ಬಹಳ ದುರ್ಲಭದ. ತಿಳ್ಕೋತೇವಂದ್ರೆ ಬಹಳ ಆಶ್ಚರ್ಯದ. ಇದು ಎಲ್ಲೋ ಅಂತ ಅರ್ಥ, ಕ್ವಚಿತ್ ಅನ್ನುವಂತ ವಿಷಯವನ್ನ ಇಲ್ಲಿ ಹೇಳ್ತಾರೆ. ಗುರುಗಳು ಏನ್ ಹೇಳ್ತಾರ ನೋಡು.
This Atma is not available even for listening to many. ಇದು ಗುರುಗಳು ಹೇಳುವಂತ ವಿಷಯ ಬಹಳ ಚಂದದ. ಎಷ್ಟೋ ಜನರಿಗೆ ಈ ಆತ್ಮಜ್ಞಾನ ಬಹಳ ದುರ್ಲಭದ. ಉಳಿದ ಎಲ್ಲಾ ಜ್ಞಾನ ಸಿಗ್ತಾವ. 63 ವಿದ್ಯೆಗಳದಾವ. 63 ವಿದ್ಯೆಗಳನ್ನು ನಾವು ಪಡಿಬಹುದು. ಆದರೆ ದುರ್ಲಭವಾದಂತ ಈ ಆತ್ಮಜ್ಞಾನ ಸಿಗೋದು ಕ್ವಚಿತ್ತ. ಎಲ್ಲವೂ ಸಿಗ್ತಾವ. ಇನ್ ಸ್ಪೈಟ್ ಆಫ್ ಲಿಸನಿಂಗ್, ಇದು ಸಿಗೋದ್ರ ಬಲಿಗೆ ಮೆನಿ ಡು ನಾಟ್ ಅಂಡರ್ಸ್ಟ್ಯಾಂಡ್. ಸಿಗತದಂತ ತಿಳ್ಕೊಂಡು ಆತ್ಮಜ್ಞಾನ ಲಭ್ಯದ, ಆದ್ರೂ ಕೂಡ ಕೇಳವ್ರು ಎಷ್ಟು ಮಂದಿ ಅದಾರ, ಆ ಕೇಳಿದ ಮೇಲೆ ತಿಳ್ಕೊಳ್ಳೋರು ಎಷ್ಟು ಮಂದಿ ಅದಾರ? ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಆತ್ಮ. ದ ಒನ್ ಹೂ ರಿವೀಲ್ಸ್ ಆತ್ಮ ಇಸ್ ಎ ವಂಡರ್. ಇದನ್ನ ತಿಳ್ಕೊಂಡು ಅದನ್ನ ತಮ್ಮ ಅನುಷ್ಠಾನದಲ್ಲಿ ತರವರು ಅವರು ಕೂಡ ಬಹಳ ಕಡಿಮೆ ಅದಾರ. ದ ಒನ್ ಹೂ ಡಿಸ್ಕವರ್ಸ್ ದಿಸ್ ಇಸ್ ಎ ವಂಡರ್. ಇದನ್ನ ಪರಿಶೋಧನೆ ಮಾಡಿ ತನ್ನ ಸ್ವರೂಪವಾಗಿ ತಿಳಿಯುವಂತವರು ಇನ್ನೂ ಬಹಳ ದುರ್ಲಭದ. ಅದು ಕೂಡ ಆಶ್ಚರ್ಯದ. ಇನ್ಸ್ಟ್ರಕ್ಟೆಡ್ ಬೈ ಸ್ಪಿರಿಚುವಲ್ ಮಾಸ್ಟರ್, ದ ಒನ್ ಹೂ ನೋಸ್ ದಿಸ್ ಆತ್ಮ ಇಸ್ ಎ ವಂಡರ್. ಅವ್ರು ಸಿಗಬೇಕಲ್ಲ. ಸ್ತೋತ್ರಿಯರಾದ ಬ್ರಹ್ಮನಿಷ್ಠರಾದ ಸದ್ಗುರುಗಳು ಸಿಗುವುದು ಈಗಿನ ಕಾಲದಲ್ಲಿ ಬಹಳ ದುರ್ಲಭದ. 20ನೇ ಶತಮಾನಕ್ಕೆ ನೋಡ್ರಿ, ಹೋದ್ ಶತಮಾನದಲ್ಲಿ ಎಷ್ಟು ಮಂದಿ ಮಹಾತ್ಮರಾಗಿ ಹೋಗ್ಯಾರ ಸಿದ್ಧಾರೂಢ ಕಾಲಕ್ಕೆ. ಈಗ ಅಂತವ್ರು ಎಷ್ಟು ಮಂದಿ ಅದಾರ? ಹುಡುಕಿದ್ರು ದೀಪ ಹಚ್ಚಿ ಹುಡುಗರು ಸಿಗೋದಿಲ್ಲ. ಅಂದ್ರೆ ದುರ್ಲಭದ ಅಂತದು. ಏನೋ ಒಂದು ಟೈಮ್ ಆಗಿ ಎಲ್ಲ ಬಂದ್ರು, ಅವತಾರ ಮಾಡಿದ್ರು, ದೇವಲೋಕದಿಂದ ಎಲ್ಲ ಬಂದ್ಬಿಟ್ರು. ನಾಗಲಿಂಗಪ್ಪನವರು, ಶರೀಫರು, ಏನ್ ಒಬ್ರ ಇಬ್ರು ಹದಿನೈದು ಯೋಗಿಗಳು, ಸಿದ್ಧಾರೂಢರು, ಒಂದ್ 20-30 ಜನ ಏಕ ಕಾಲಕ್ಕೆ ಬಂದ್ಬಿಟ್ಟಾರಿ ಕರ್ನಾಟಕದ. ಎಲ್ಲಿ ಬೇಕಾಗಲಿ ಜ್ಞಾನದ ಸುರಿಮಳೆ. ಈಗ ಎಲ್ಲಿ ಅದರಿ? ಅಂತ ಜ್ಞಾನಿಗಳು ಬಹಳ ದುರ್ಲಭ ಅದಾರ ಅಂದ್ರೂ ಕೂಡ ನಮ್ಗೆ ಗುರುತಿಸ್ಲಿಕ್ಕೆ ಆಗವಲ್ದು. ಇರ್ಲಿ, ಈ ಪ್ರಕಾರವಾಗಿ ಇದೊಂದು ದ್ವಾಶ ಆಶ್ಚರ್ಯದ ಅಂತ ಹೇಳ್ತಾರ. ಇಟ್ ಈಸ್ ಎ ಗ್ರೇಟ್ ವಂಡರ್ ಟು ಫೈಂಡ್ ಔಟ್. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಗುದು ಬಹಳ ಕಷ್ಟದ. ಸಿಗ್ತಾರ, ನಮಗೇನಿಲ್ಲ ನಂಗಿಲ್ಲ. ಅವರು ನಮ್ಮ ಹಣವನ್ನ ಎಲ್ಲ ಅಪಹರಣ ಮಾಡ್ತಾರ, ಆದ್ರೆ ಜ್ಞಾನವನ್ನ ಅಪಹರಣ ಮಾಡುವಂತ ಗುರುಗಳು ಬೇಕಲ್ಲ, ಸಿಗುದಿಲ್ಲ. ಹಾಗೆ ಅವರು ಹೊಟ್ಟೆ ಉಪಜೀವನಕ್ಕಾಗಿ ಹೇಳೋರು ಅದಾರ, ಅದ್ರ ಪರಿಣಾಮ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಅವ್ರು ನಿಜವಾದದ್ದು ಯಥಾರ್ಥವಾಗಿ ಅವ್ರ ಅದನ್ನ ಸಾಧಿಸಿ ಹೇಳೋದಿಲ್ಲ. ಸುಮ್ಮನೆ ಒಂದು ಶರೀರ ಚರಿತಾರ್ಥಕ್ಕೆ ದಂಧೆಗೆ ಮಾಡಿಕೊಂಡು ಹೇಳ್ತಾರ ಹೊರತಾಗಿ ಅದನ್ನ ಅನುಷ್ಠಾನ ಮಾಡಿಕೊಂಡು ಅದನ್ನ ಉಸಿರಾಗಿ ಹೇಳೋದಿಲ್ಲ. ಹೀಗೆ ಇದೊಂದು ವಿಚಿತ್ರದ. Until now Lord Yama has glorified the Vedantic student, contrasting him with the ordinary people. ಅವ್ನು ಹೇಳ್ತಾ ಇದ್ದಾನೆ, ನೀ ಯಾವ ಮುಮುಕ್ಷುಗಳು ಅಥವಾ ಸಾಧಕರ ಒಂದು ಸ್ಥಿತಿಗತಿಗಳು ಹಾಗೂ ಸಾಮಾನ್ಯ ಪರಿಸ್ಥಿತಿಗಳು, ಇವುಗಳಲ್ಲಿರುವಂತ ವೈಭವ ಏನು, ಅವರಿಗೆ ವ್ಯತ್ಯಾಸ ಏನು ಅನ್ನೋದು ಹೇಳ್ತಾ ಇದ್ದಾನೆ. ಆರ್ಡಿನರಿ ಪೀಪಲ್ ಇನ್ ದಿಸ್ ವರ್ಸ್ Lord am I glorifying the very teaching itself. ಅವ ಯಮಧರ್ಮನ ಅಲ್ಲಿ ವೈಭವನ್ನ, ಹೆಚ್ಚಳವನ್ನ, ಹೆಗ್ಗಳಿಕೆಯನ್ನ ಮಾಡ್ತಿದ್ದಾನೆ. Lord am I glorifying the very teaching itself. ಆ ಒಂದು ಜ್ಞಾನದ ಬೋಧೆಯ ಮಹತ್ವವನ್ನ, ಹೆಗ್ಗಳಿಕೆಯನ್ನ ಹೇಳ್ತಾ ಇದ್ದಾನೆ. ವೇದಾಂತ ಶ್ರವಣಂ ಈಸ್ ರೇರ್. ಬಹಳ ಕಠಿಣದ. ವೇದಾಂತದ ಶ್ರವಣ ಸಿಗುವುದು ಬಹಳ ದುರ್ಲಭದ. ಇಟ್ ಇಸ್ ಅ ವೆರಿ ರೇರ್. It is rare because even to get interested in Vedanta, one must graduate to a certain level. ಯಾಕೆ ರೇರ್ ಅದ? ಯಾಕಂದ್ರೆ ಆ ಹೇಳೋರು ದುರ್ಲಭ ಅದಾರ, ಉಳಿದ ವಿಷಯಗಳನ್ನ ಹೇಳೋರು ಸಾಕಷ್ಟು ಅದಾರ, ಸಾವಿರಾರು ಮಂದಿ ಅದಾರ. ಇದ್ರೂ ಕೂಡ ಈ ಯಾವ ಆತ್ಮಜ್ಞಾನದ ಒಂದು ಶ್ರವಣ ಸಿಗುವುದು ಕಷ್ಟದ. ಯಾಕಂದ್ರೆ ಅದನ್ನ ಆ ಅರ್ಹತೆಯನ್ನ ಪಡೆದಿಲ್ಲ. ಒನ್ ಮಸ್ಟ್ ಗ್ರಾಜುಯೇಟ್ ಟು ಎ ಸರ್ಟನ್ ಲೆವೆಲ್. ಆ ಒಂದು ನೌಕರಿಗಾಗಿ ಅರ್ಹತೆ ಗ್ರಾಜುಯೇಷನ್ ಹೆಂಗಿದೆಯೋ ಹಂಗ ಇಲ್ಲಿ ಒಂದು ಅರ್ಹತೆ ಯಾವ್ದದ? ಸಾಧನ ಚಸುಷ್ಟ್ಯ ಸಂಪನ್ನುಳ್ಳಂತ ಅರ್ಹತೆಯನ್ನ ಪಡ್ಕೊಂಡು ಬಂದವ್ರು ಎಷ್ಟು ಬಂದಿದ್ದೀವಿ. ಅದಕ್ಕೆ ಈ ಒಂದು ಅರ್ಹತೆ ಸಿಗುವುದು ಬಹಳ ಕಷ್ಟದ. ಆಫ್ ದ 4 ಪುರುಷಾರ್ಥ, ಇದರಲ್ಲಿ 4 ಪುರುಷಾರ್ಥಗಳದಾವು. ಆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಕೊನೆಯದಾದಂತ ಯಾವ ಮೋಕ್ಷದಲ್ಲ, ಅದು ಪರಮ ಪುರುಷಾರ್ಥ. ಇವು 4 ಪುರುಷಾರ್ಥಗಳದಾವ್ ಕರೆ. ಆದ್ರೆ ಪರಮ ಪುರುಷಾರ್ಥದ ಬಗ್ಗೆ ಅಭಿಲಾಷೆಗಳವ್ರು ಎಷ್ಟು ಮಂದಿ ಇದಾರ? ಎಲ್ಲರೂ ಈ 3 ಪುರುಷಾರ್ಥಗಳು ಗೌಣವಾದಂಥವು, ಅಮುಖ್ಯವಾದಂಥವು. ಇವುಗಳಲ್ಲಿ ನಮ್ಮ ಬುದ್ಧಿ ಓಡ್ತದ ಹೊರತಾಗಿ ಉಳಿಸುವುದು ಗಳಿಸೋದು ಪರಮ ಪುರುಷಾರ್ಥವಾದಂತ ಮೋಕ್ಷಕ್ಕೆ ಎಷ್ಟು ಮಂದಿ ನಾವು ಒತ್ತು ಕೊಡ್ತೀವಿ? ಇಲ್ಲ, ಅದನ್ನೇ ಗುರಿಯಾಗಿ ಇಟ್ಕೊಂಡವ್ರು ಬಹಳ ಇನ್ನೂ ಕಡಿಮೆ. The majority is only interested in the artha kama because they are busy
ಅಕ್ವೈರಿಂಗ್ ಅಂಡ್ ಪ್ರೊಟೆಕ್ಟಿಂಗ್ ಪೊಸೆಷನ್ಸ್. ಅವ್ರು ಏನದ ಅಂದ್ರ ಬಹಳ ಬಿಜಿ ಇದಾರಂತ ಅರ್ಥ ಕಾಮದಲ್ಲಿ. ಆಸಕ್ತಿ ಉಳ್ಳವರು ಯಾವಾಗಲೂ ಪುರುಷೋತ್ತ ಇಲ್ಲ ಅಂತ ಅವ್ರಿಗೆ. ಕುಂಡ್ರಾಕ್ ಪುರುಷೋತ್ತಿಲ್ಲ, ನಿಂದ್ರಾಕ್ ಪುರುಷೋತ್ತಿಲ್ಲ, ಉಣ್ಣಾಕ್ ಸಹಿತ ಪುರುಷೋತ್ತಿಲ್ಲ ಅವಕ್ ಪಾಪ. ಅಲ್ಲಿ ಅದ್ ನಿಂತ ಹಂಗ ತಿಂದ್ ಓಡ್ತಿರ್ತಾವ. ಹಾಗೆಯೇ ಪ್ರೊಟೆಕ್ಟಿಂಗ್ ಪೊಸಿಷನ್ಸ್, ತಮ್ಮ ಒಂದು ಆಸ್ತಿ ಪಾಸ್ತಿಯನ್ನ ಸಂರಕ್ಷಣೆ ಮಾಡುವುದು, ಅವುಗಳನ್ನ ಗಳಿಸುವುದು ಉಳಿಸುವುದು. ಒಂದ್ ಜನ್ಮ ಅಲ್ಲ, 10 ಜನ್ಮದವರೆಗೆ ಕುಂತು ತಿಂದ್ರು ಸಾಲುವಂಗಿಲ್ಲ, ಅಷ್ಟು ಗಳಿಸುದು. ನಡಿಕ ಹಾಟಾಗಿ ಹೋಗಿಬಿಡುದು. ಅವ್ರು ಗಳಿಸಿ ಅವ್ರನ್ನ ಆ ವಾಮಾಚಾರಕ್ಕೆ ಹಚ್ಚಿ ಹೋಗಿಬಿಡುದು. ಮತ್ ಮುಂದ್ ಬಂದವ್ರಿಗೆ ಏನ್ ಹರ್ಕತ್ ಆಗೈತ್ರಿ, ಆರಾಮ್ ಚೈನಿ. ಅದ್ರ ಪಾಪ ಕೃತ್ಯಗಳು ಜಾಸ್ತಿ ಆಕ್ಕವನು ಗೊತ್ತಿಲ್ಲ ಅವ್ರಿಗೆ. ಯಾಕ ರೊಕ್ಕದ ಬೆಲೆ ಗೊತ್ತಿರೋದಿಲ್ಲ ಅವ್ರಿಗೆ. ಆದ್ರಿಂದ ಏನು ಗಳಿಸಿ ಇಡಬಾರದು ಅಂತ ಅಲ್ಲ, ಎಷ್ಟ್ ಬೇಕು ಅಷ್ಟ ಈ ಜನ್ಮಕ್ ಸಾಕಾಗುವಷ್ಟು ಗಳಿಸ್ಬೇಕು, ಉಳಿದು ಅವ್ರನ್ನ ಹಚ್ಬೇಕು ಉದ್ಯೋಗಕ್ಕೆ. ಅಂದ್ರ ಇದು ನಿಜವಾದ ಜಾಣ್ಮೆ. ಗಳಿಸಿಡೋನ್ ಮಕ್ಕಳಿಗೆ ಅಂದ್ರಿ ಪಾಪಕ್ಕ ಗುರಿ ಆದಂಗ ನಾವು ಈಗಿನ ಕಾಲದೊಳಗ. ಹಿಂಗ ಇರ್ತಾರ ಮಕ್ಕಳು, ಅದ್ರ ಸದುಪಯೋಗ ಆಕೈತಿ ಅನ್ನೋದು ಗ್ಯಾರಂಟಿ ಇಲ್ಲ. ಕೊಡ್ರಿ ಶಿಕ್ಷಣ ಕೊಡ್ರಿ, ಯೋಗ್ಯವಾದ ಶಿಕ್ಷಣ ಕೊಡ್ರಿ, ಬೆಳೆಸ್ರಿ ಅವ್ರನ್ನ. ಅವ್ರ ಜ್ಞಾನಾರ್ಜನೆಗೆ ಸಹಾಯ ಮಾಡ್ರಿ, ಬೇಡ ಅನ್ನೋದಿಲ್ಲ. ಆದ್ರ ಅವ್ರಿಗೆ ಇನ್ನಷ್ಟು ಗಳಿಸ್ಕೊಟ್ರ ಅವರಿಗೆ ಅನ್ಯವಾಗಿ ಅವ್ರ ಬುದ್ಧಿ ಓಡ್ಸಾಕ್ ಬಿಡ್ಬೇಡ್ರಿ. ಈ ಅರ್ಥ ಕಾಮ ಅನ್ನುವಂಥದ್ದು ಒಳ್ಳೇದು ಅದ, ಅದ್ರ ದುರುಪಯೋಗನು ಅದ. ಇರ್ಲಿ. ಹೀಗೆ ಇವೆಲ್ಲವರು ಏನ್ ಮಾಡ್ಯಾರ, ಆ ಆಸ್ತಿ ಪಾಸ್ತಿಯನ್ನ ಸಂರಕ್ಷಣೆ ಮಾಡಿ ಉಳಿಸುವುದ್ರಲ್ಲಿ ಗಳಿಸುವುದ್ರಲ್ಲಿ ಅವ್ರ ಬುದ್ಧಿ ಓಡ್ತಾ ಇದೆ ಹೊರತಾಗಿ ಆತ್ಮಜ್ಞಾನದಲ್ಲಿ ಅವ್ರ ಬುದ್ಧಿ ಓಡ್ತಾ ಇಲ್ಲ. ಇದಕ್ಕಿಂತ ಯಾವುದೋ ಒಂದು ಶ್ರೇಯಸ್ಸವಾದಂತ ಮಾರ್ಗದ ಅಲ್ಲಿರುವಂತ ನಮ್ಮ ಸ್ವರೂಪ ತಿಳ್ಕೊಂಡು ಉದ್ಧಾರ ಆಗ್ಬೇಕನ್ನುವುದು ಅವ್ರ ಜೀವನದಲ್ಲಿ ಬರೋದಿಲ್ಲ. ಯಾಕಂದ್ರೆ ಅವ್ರ ಬುದ್ಧಿ ಅಲ್ಲಿ ಓಡ್ತದ. ಅದನ್ನ ರಕ್ಷಣೆ ಮಾಡೋದು, ಯಾವಾಗ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೋ, ಯಾವಾಗ ಕಾಕರ ಕದಿತಾರೋ, ಯಾವಾಗ ಮಕ್ಕಳು ಹಾಳು ಮಾಡ್ತಾರೋ, ಬರೀ ಇದ ಉಳಿಸುದು ಗಳಿಸುದು. ಆ ಬ್ಯಾಂಕು ಈ ಬ್ಯಾಂಕು ಬ್ಯಾಲೆನ್ಸ್ ಇಡುದು. ಕಡಿಕೆ ಏನಾಗ್ತದೆ, ರೇಡ್ ಆಗಿ ಎಲ್ಲಾ ಕೂಡೆ ಹೋಗ್ಬಿಡ್ತದೆ, ಬುರ್ರ ಬುಷ್ ಕುಂಡಿರ್ತಾರ ಜೈಲ್. ಇಂಥ ಪರಿಸ್ಥಿತಿ ಬರಾಕತ್ತಾವ ಈಗ. ಅದು ಗೊತ್ತಾಗವಲ್ದ ಅವ್ರಿಗೆ ಪಾಪ. ಎ ಸ್ಮಾಲ್ ಫ್ರಾಕ್ಷನ್ ಆಫ್ ದ ರೆಸ್ಟ್ ಮೇ ಅಂಡರ್ಸ್ಟ್ಯಾಂಡ್ ದ ಲಿಮಿಟೇಷನ್ಸ್ ಆಫ್ ದ ಅರ್ಥ ಕಾಮ ಅಂಡ್ ಪರ್ಸ್ಯೂ ಧರ್ಮ. ಎಲ್ಲೋ ಕೆಲವರು ಧರ್ಮ ಅರ್ಥಗಳ ಬಗ್ಗೆ, ಧರ್ಮ ಮತ್ತು ಮೋಕ್ಷಗಳ ಬಗ್ಗೆ ತಿಳುವಳಿಕೆ ಇಡೋರು ಬಹಳ ಕಡಿಮೆ ಇದಾರ. ಫ್ರಾಕ್ಷನ್ ಆಫ್ ರೆಸ್ಟ್ ಎಲ್ಲೋ ಸ್ವಲ್ಪ ಜನರು ಲಿಮಿಟೇಷನ್ ಅದ. ಅದು ಉಳಿದವ್ರೆಲ್ಲ 99% ಅಂದ್ರೂ ಅಡ್ಡಿ ಇಲ್ಲ, ಎಲ್ಲರೂ ಅರ್ಥ ಕಾಮದ ಇಚ್ಛೆ ಉಳ್ಳವರು ಅದಾರ ಅನ್ನುವಂಥದ್ದು ಹೇಳಿದ್ರು ಗುರುಗಳು. Even among them a smaller percentage understand that dharma can only give ಸ್ವರ್ಗ and not moksha. ಇನ್ನು ಕೆಲವರು ಅದಾರಲ್ಲ, ಮೋಕ್ಷದ ಬಗ್ಗೆ ವಿಚಾರ ಇಲ್ಲ, ಪುಣ್ಯ ಕರ್ಮಾದಿಗಳನ್ನ ಮಾಡಿ ಯಜ್ಞಾಗಾದಿಗಳನ್ನ ಮಾಡಿ ನಾವು ಪುಣ್ಯ ಗಳಿಸಿಕೊಂಡು ಸ್ವರ್ಗ ಸುಖವನ್ನು ಅನುಭವಿಸ್ಬೇಕು ಅನ್ನುವಂತ ತತ್ವದೊಳಗಾರ ಕೆಲವರು. ಅವರು ಮುಂದೆ ಬರ್ತಾರೆ. ದ ಲೇಟರ್ ಗ್ರೂಪ್ ಎಂಟರ್ ದ ಫಸ್ಟ್ ಸ್ಟೇಜ್ ಆಫ್ ವೇದಾಂತ ವಿತ್ ಡಿಸೈರ್ ಫಾರ್ ಮೋಕ್ಷ. ಇನ್ನು 3ನೇ ವರ್ಗದವ್ರು ಏನದಾರ ಅಂದ್ರ ಮೋಕ್ಷದ ಇಚ್ಛೆ ಉಳ್ಳವರು ಮುಮುಕ್ಷುಗಳು. ಮೋಕ್ಷಂ ಇಚ್ಛು ಮುಮುಕ್ಷು ಅಂತವ್ರು. ಅವ್ರು ಏನ್ ಮಾಡ್ತಾರ ಅಂದ್ರ ಈ ಒಂದು ತಾತ್ವಿಕವಾದಂತ ಮಾರ್ಗಕ್ಕೆ ಬಂದ್ಬಿಡ್ತಾರ, ಅರ್ಥಾತ್ ವೇದಾಂತಕ್ಕೆ ಬರ್ತಾರ ಅಂತ. ಅಮಂಗ್ ದೋಸ್ who desire moksha may do not know the way because they are presented with many paths, karma, bhakti, raja, kundalini. ನೋಡಿ, ಈ ಪ್ರಕಾರ ಆ ಏನ್ ಬಂದಾರಲ್ಲ, ಇಚ್ಛಾ ಆಗೈತಿ ಅವ್ರಿಗೆ ಮೋಕ್ಷದ್ದು, ದಾರಿ ಸಹಿತ ಅವ್ರು ತಪ್ಪಿಟ್ಟ. ಇಚ್ಛಾ ಏನೋ ಆಗೈತಿ, ದಾರಿ ಸಿಗ್ತಾ ಇಲ್ಲ. ನಿಜವಾದ ದಾರಿ ಯಾವ್ದು ಮೋಕ್ಷಕ್ಕ, ಅದು ಸಿಗ್ತಾ ಇಲ್ಲ. ಡು ನಾಟ್ ನೋ ದ ಪ್ರಾಪರ್ ವೇ because they are presented with many paths. ಅವ್ರು ಅನೇಕ ಮಾರ್ಗಗಳಲ್ಲಿ ಎಡುತ್ತಾರ, ನಾವು ಎಡುವೆ ಬಾಳ ಸಲ. ಕರ್ಮ, ಭಕ್ತಿ, ರಾಜಯೋಗ, ಕುಂಡಲಿನಿ ಯೋಗ, 1 2 ಅಂತ ಯೋಗಗಳು ಈಗ ಬಾಳ ಬಂದವು. ದೇ ಗೆಟ್ ಕನ್ಫ್ಯೂಸ್ಡ್. ಅವ್ರಿಗೆ ಏನಾಗೈತಿ, ಇದು ಕರೇನೋ, ಈ ವೇದಾಂತಕ್ಕೆ ನಿಲುವು ಕರೇನೋ ಅವ್ರಿಗೆ ಗೊತ್ತಾಗೋದಿಲ್ಲ. ರುಚಿ ಹುಟ್ಟಿಸ್ಬಿಡ್ತಾರೆ ಅವರು, ಹಿತ ಹೇಳುದಿಲ್ಲ. ಆ ರುಚಿಗೆ ಮರಳಾಗಿ ಎಷ್ಟೋ ಮಂದಿ ನಾವು ಬಲಿಯಾಗಿ ಬಿಡ್ತೀವಿ, ಎಲ್ಲಾ ಕಳ್ಕೊಂಡು ಮಂಗೆ ಆಗ್ತೀವಿ. ಇರ್ಲಿ. ಹೀಗೆ ಅವರವರ ಬುದ್ಧಿ ವೃತ್ತಿಗಳು ಮಾರಿಕೊಂಡ್ಬಿಡ್ತಾರೆ ಇನ್ನೊಂದ್ ಕಡೆ. ಆದ್ರೆ ನಿಜವಾದ ವೇದಾಂತಕ್ಕೆ ಬರೋದು ಬಹಳ ಕಠಿಣ. ಶ್ರುತಿಯೇ ಪ್ರಮಾಣ, ಅದನ್ನ ಅವಲಂಬಿಸಿ ನಾವು ಬಂದ್ರ ನಮಗ್ ಗತಿ ಆಗ್ತದ. ದ ಗೆಟ್ ಕನ್ಫ್ಯೂಸ್ಡ್. ಏನ್ ಅನ್ಯ ಮಾರ್ಗಕ್ಕೆ ಹೋಗ್ತಾರಲ್ಲ, ಕನ್ಫ್ಯೂಸ್ ಆಗ್ತಾರ. ಫ್ರಮ್ ಒನ್ ಪಾತ್ ಹೇಳಿದಾರ, ಬದಲಾವಣೆ ಮಾಡ್ಕೊಂತ ಹೋಗ್ತಾರ ಅವ್ರು. ಇಲ್ಲ ಭಕ್ತಿ ಯೋಗ, ರಾಜಯೋಗ ಹಾಗೂ ಶಿವಯೋಗ,
ಮಂತ್ರ ಯೋಗ, ಹಠ ಯೋಗ, ಹಂಗೆ ಹಂಗೆ ಅಲ್ಲಿಲ್ಲ ಇಲ್ಲಿಲ್ಲ ಹಂಗ ಹೋಗುದ ಯಾವ್ದು ಅಪೂರ್ಣ, ಒಂದು ಪೂರ್ಣ ಆಗೋದಿಲ್ಲ. ಇಲ್ಲ ಒಂದ್ ಮಾಡಿ ಅಂತಃಕರಣ ಶುದ್ಧಿ ದ್ವಾರ ವೇದಾಂತಕ್ಕೆ ಬರ್ಬೇಕು ಅನ್ನೋದಿಲ್ಲ. ಇಲ್ಲ ಓನ್ಲಿ ಫ್ಯೂ ಅಮಂಗ್ ದೀಸ್ ಫಾಲೋ ದ ಪಾತ್ ಆಫ್ ಜ್ಞಾನ. ಅದ್ರಾಗ ಎಲ್ಲೂ ಅಲ್ಲಿ ಬಡದ್ ಇಲ್ಲಿ ಬಡದ್ ಕಡೆಗೆ ಎಲ್ಲಿ ಬರ್ತಾರ? ಜ್ಞಾನ ಯೋಗಕ್ಕೆ ಬರಬೇಕು. ನಮಗ ಅವ್ರು ಬರ್ಬೇಕು, ಬಂದ ಇಲ್ಲೇ ಬರ್ಬೇಕು, ವೇದಾಂತಕ್ಕೆ ಬರ್ಬೇಕು ಅವ್ರು. ಅಲ್ಲಿ ಜ್ಞಾನಕ್ಕೆ ಬರೋರು ವಿಚ್ ಅಲೋನ್ ಕ್ಯಾನ್ ಲಿಬರೇಟ್ ದಮ್. ಜ್ಞಾನ ಮಾರ್ಗಕ್ಕೆ ಬಂದ್ರ ಅಲ್ಲಿ ಅವರಿಗೆ ಶಾಶ್ವತವಾದಂತ ಮುಕ್ತಿ ಸಿಗ್ತದ, ಸುಖ ಸಿಗ್ತದ. ಜ್ಞಾನವೇ ಪರಮ ಔಷಧ, ಜ್ಞಾನವೇ ಮುಕ್ತಿಗೆ ಸಾಧನ, ಮತ್ತೆ ಬೇರೊಂದಿಲ್ಲ ಅಂತದಲ್ಲ. ನಿಜ ನೋಡ್ರಿ, ದ ಡಿಸೈರ್ ಫಾರ್ ಮೋಕ್ಷ ಶುಡ್ ಬಿ ಕನ್ವರ್ಟೆಡ್ ಟು ದಿ ಡಿಸೈರ್ ಆಫ್ ಜ್ಞಾನ. ಮೋಕ್ಷ ಇಚ್ಛೆಯಲ್ಲಿ ಬದಲಾವಣೆ ಆಗಬೇಕು, ಅದು ಜ್ಞಾನದ ಇಚ್ಛೆಯಲ್ಲಿ ಪರಿವರ್ತನೆ ಆಗಬೇಕು. ಆ ಒಂದು ನಿತ್ಯ ಪರತರ ಸುಖವನ್ನು ಹೊಂದೇ ತೀರ್ಬೇಕು ಅನ್ನುವಂಥದ್ದು ಜ್ಞಾನಕ್ಕೆ ಮೊರೆ ಹೋಗಬೇಕು. ಅರ್ಥಾತ್ ಅಂತ ಗುರುಗಳನ್ನು ಹುಡ್ಕೊಂಡು ಹೋಗಿ ಸೇವಾದಿಗಳನ್ನ ಮಾಡಿ ನಾವು ಶ್ರವಣ ಮನನಾದಿಗಳನ್ನ ಮಾಡಬೇಕು. ಜ್ಞಾನದ ಇಚ್ಛೆಯುಳ್ಳವರು. ದಿಸ್ ಈಸ್ ಎ ಬಿಗ್ ಸ್ಟೆಪ್. ಈ ಒಂದು ಸಾಧನದ ದ ಡಯಾಗ್ನೋಸಿಸ್ ಆಫ್ ದ ಡಿಸೀಸ್ ಮಸ್ಟ್ ಬಿ ಫಾಲೋಡ್ ಅಪ್ ವಿತ್ ದ ರೈಟ್ ಟ್ರೀಟ್ಮೆಂಟ್. ಈಗ ನಾವು ಯಾವ್ದು ದವಾಖಾನೆ ಹೋದ್ರೆ ಒಂದು ರೋಗಗಳದಾವ ಅಂದ್ರೆ ಅವ್ರು ಡಯಾಗ್ನೋಸಿಸ್ ಅಂತ ಮಾಡ್ತಾರೆ. ಎಲ್ಲಾ ಪರೀಕ್ಷೆ ಮಾಡ್ತಾವ್ರ, ಮೂತ್ರ ಪರೀಕ್ಷೆ, ಬ್ಲಡ್ ಪರೀಕ್ಷೆ, ಎಕ್ಸ್ರೇ ಇವೆಲ್ಲ ಮಾಡಿ ಡಯಾಗ್ನೋಸ್ ಮಾಡಿ ಇದ ಅಂತ ಹೇಳಿ ಕಂಡು ಹಿಡಿತಾರ. ಅದು ಬಹಳ ಮುಖ್ಯ. ಅಲ್ಲಿ ಎಲ್ಲಿದ ಅದು ಅದ ಅನ್ನೋದು ದೋಷ ಗೊತ್ತಾದ್ರೆ ದೌಡ್ ನಿವಾರಣೆ ಮಾಡಕ್ ಬರ್ತದ. ಸುಮ್ನೆ ಟ್ರಯಲ್ ಅಂಡ್ ಎರಲ್ ಮೆಥಡ್ ಬಾಳ ಮಾಡ್ತೇವಲ್ಲ, ಅದು ಪ್ರಯೋಜನ ಆಗೋದಿಲ್ಲ, ಶರೀರ ಎಲ್ಲ ಹಾಳಾಗಿಬಿಡ್ತದ. ಅದಕ್ಕೆ ಒಳ್ಳೆ ಡಯಾಗ್ನೋಸಿಸ್ ಮಾಡುವಂತ ಡಾಕ್ಟರ್ ಇಂದ ಟ್ರೀಟ್ಮೆಂಟ್ ತಗೊಂಡ್ರ ಪ್ರತಿಯೊಂದು ರೋಗ ಹೋಗ್ತಾವ. ನಾವು ಹೋಗುದಿಲ್ಲ, ಎಲ್ಲಿ ನಮಗೆ ನಿಜವಾದ ಔಷಧ ಅನ್ನೋದು ಹೋಗುದಿಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಕ್ಕ್ರೆ ಅದು ನಿಜವಾದ ಡಯಾಗ್ನೋಸಿಸ್ ಮಾಡಿ ನಮ್ಮ ಸ್ವರೂಪವನ್ನ ತಿಳಿಸ್ಕೊಡ್ತಾನೆ. ಅದನ್ನ ಬಿಟ್ಟು ಇನ್ನೊಂದ್ ಕಡೆ ಆದ್ರೆ ಡಯಾಗ್ನೋಸಿಸ್ ಬೇರೆನ ಆಗ್ತದ. ಅದಕ್ಕೆ ಇದು ಆ ಒಂದು ರೋಗದ ಬರೆಯ ಬಹುರೋಗ ವೈದ್ಯನಂತೆ ಹೋದ್ರೆ ನಮ್ಮ ಭವ ಅನ್ನುವಂತ ರೋಗವನ್ನು ಬಿಡಿಸ್ತಾನೆ ಹೊರತಾಗಿ ಅದನ್ನ ಬಿಟ್ಟು ಎಲ್ಲಾ ಆ ಯೋಗ ಈ ಯೋಗ 108 ಅಡ್ಡಾಡಿ ಬಡದು ನಮ್ಮನ್ನ ದಾರಿ ತಪ್ಪಿಸುವಂತ ಯೋಗಗಳು ನಮಗ ಸರಿ ಹೋಗುದಿಲ್ಲ. ಈವನ್ ದ ಪಾತ್ ಆಫ್ ಜ್ಞಾನ ಮೆನಿ ಮೆಥಡ್ಸ್. ಆ ಒಂದು ಜ್ಞಾನ ಮಾರ್ಗಕ್ಕೂ ಬಂದ್ರು ಕೂಡ ಅಲ್ಲಿ ಸ್ಥಿರತೆ ಐತೇನು? ಅಲ್ಲಿ ಅನೇಕ ರೀತಿಯ ಮೆಥಡ್ಸ್ ಅದಾವು. ಡೂ ಯುವರ್ ಡ್ಯೂಟಿ ಸೈಲೆನ್ಸ್ ಆರ್ ಪ್ರೆಸೆಂಟೆಡ್ ಅಮಂಗ್ ದೀಸ್ ಓನ್ಲಿ ಎ ಫ್ಯೂ ಸೀಕರ್ಸ್ ಎಸೆಪ್ಟ್ ವೇದಾಂತ. ಕೆಲವರು ಮೌನದೊಳಗೆ ಉಳಿರಿ, ನೀವು ಎಲ್ಲಾ ಜ್ಞಾನ ಹಾಕೊಂತ ಹೋಗೈತಂತ. ಆಕತ್ರಿ ಮೌನದಾಗಿದ್ರ ಆಗುದಿಲ್ಲ. ಆವರಣ ದೋಷ ಹೋಗ್ಬೇಕಾಗಿತ್ತಂತಂದ್ರೆ ವೇದಾಂತಕ್ಕೆ ಬಂದು ತತ್ವಮಸ್ಯಾದಿ ಮಹಾವಾಕ್ಯಗಳನ್ನ ಎಲ್ಲಿವರೆಗೆ ನಾವು ಅದನ್ನ ಅನುಷ್ಠಾನ ಮಾಡುವುದಿಲ್ಲೋ, ಅದರ ಯಥಾರ್ಥವನ್ನ ಗೂಢವನ್ನ ತಿಳ್ಕೊಳ್ಳೋದಿಲ್ಲೋ ಜ್ಞಾನ ಆಗೋದು ಅಸಾಧ್ಯ. ಆದ್ರೆ ನಾವು ಮೌನ ತಾಳಿದೆ, ನಾವು ಏನಾದ್ರೂ ಒಂದು ಅಂತ ಇಂತ ಮಂತ್ರ ತಂತ್ರಗಳ ಯೋಗವನ್ನ ಮಾಡಿದೆ, ಯಾವ ಫಲಿಸುವುದಿಲ್ಲ. ಜ್ಞಾನವೇ ಬೇಕು. ಆಸ್ ದ ಮೀನ್ಸ್ ಟು ಗೆಟ್ ನಾಲೆಜ್, ಡಿಸೈರ್ ಫಾರ್ ನಾಲೆಜ್. ಜ್ಞಾನದ ಇಚ್ಛಾನ ಬೇಕು. ಅದು ಮೋಕ್ಷದ ಇಚ್ಛೆಯಲ್ಲಿ ಪರಿವರ್ತನೆ ಆಗಿ ಶ್ರವಣಾದಿಗಳ ಮೂಲಕ ಗುರು ದ್ವಾರ ನಮಗ ಜ್ಞಾನ ಆಗಬೇಕು. when one tries to do ಶಾಸ್ತ್ರ ವಿಚಾರ by himself, ಹಾಗಾದ್ರೆ ಗುರು ಇಲ್ಲದ ಆಗ್ತದೇನು? when one tries to do ಶಾಸ್ತ್ರ ವಿಚಾರ by himself, ತನ್ನಷ್ಟಕ್ಕೆ ತಾನೇ ವಿಚಾರ ಮಾಡಿ ಏನ್ರ ಮುಕ್ತಿಯನ್ನು ಹೊಂದಾಕ ಬರ್ತದೇನು? ವಿಚಾರ ಮಾಡಿದ್ರೆ ಸಾಧ್ಯ ಇಲ್ಲ. He is unable to grasp it fully, and worse, he misunderstands it. The scriptures use an extraordinary method of communication because the subject is extraordinary. ಅದು ಎಕ್ಸ್ಟ್ರಾರ್ಡಿನರಿ ಅದ, ಇದು ವಿಶೇಷ ಅದ. ಅದು ಮನೋವಾಣಿಗಳಿಗೆ ಅಗೋಚರದ. ಯಾವ ಜ್ಞಾನ ಸ್ವರೂಪದನೋ, ಯಾವುದರಿಂದ ಮನೋವಾಣಿಗಳು ಅಳೆಯಲ್ಪಡ್ತಾವೋ, ಯಾವ ಮನೋವಾಣಿಗಳು ಯಾವುದನ್ನ ತಿಳಿಯಲಾರವೋ ಅಂತ ಒಂದು ದಿವ್ಯವಾದಂತ ಯಾವ ಜ್ಞಾನ ಇದೆಯೋ ಅದನ್ನು ತಿಳಿಬೇಕಾದರೆ ಸ್ವಂತ ನಾವು ಸ್ವತಃ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುವುದಿಲ್ಲ. ಅದಕ್ಕೆ ಗುರುವೇ ಬೇಕು. ಗುರುವಿನ ಹತ್ತಿರ ಅದ್ರ ಕೀಲಿಕಾಯದ ಹೊರತಾಗಿ ಆವರಣ ದೋಷ ಕಳಿಲಿಕ್ಕೆ ಅಂತಪ್ಪ ಬ್ರಹ್ಮನಿಗೂ ಕೂಡ ಅದು ಸಾಧ್ಯವೇ ಇಲ್ಲ. ಇದನ್ನು ನಾವು ಬರೆದಿಟ್ಟುಕೊಳ್ಳುವಂತ ಮಾತು. ಯಾಕೆ? ಅಂತ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನಮ್ಮ ಮನಸ್ಸಲ್ಲಿರುವಂತ ಎಲ್ಲಾ ಸಂಶಯಗಳನ್ನ ತೆಗೆದಾಕ್ತಕ್ಕಂಥ ಗುರು. ವೇದಾಂತ ಸಿದ್ಧಾಂತವನ್ನೆಲ್ಲ ಬಲ್ಲವನಾಗಿರಬೇಕು, ಕರುಣಾವುಳ್ಳವನಾಗಿರಬೇಕು ಅಂತ ಗುರು ಇರಬೇಕು. ಕರುಣ, ಸತ್ಕಲೆ, ಶಾಸ್ತ್ರ, ಪರಿಣಿತಿ, ನಿರಾಶೆ, ಸೌಂದರ್ಯತೆ ಇವೆಲ್ಲ ಗುರುಗಳು ಬೇಕಲ್ಲ. ಸುಗುಣ ಸದ್ಗುಣಗಳ ಎಲ್ಲವನೇ ಸೇವೆ ಸದ್ಗುರು ಹಕ್ಕು.
ಅಂತ ಗುರು ಶಿಖರ ನಮ್ಮ ಪುಣ್ಯ ನೋಡ್ರಿ. ಸಿದ್ಧಾರೂಢಪ್ಪನಂತೆ ಇವೆಲ್ಲವೂ ಇದ್ದು ಅಂತ ಇರ್ಲಿ. ಸತ್ಯ ಮಿಥ್ಯಗಳನ್ನ ಸರಿಯಾಗಿ ವಿಂಗಡಿಸಿ ತಿಳಿಸಿ ನಮ್ಮನ್ನ ಉದ್ಧಾರ ಮಾಡ್ತಕ್ಕಂತ ಗುರು ಬೇಕು. ಆದ್ದರಿಂದ ದ ಸ್ಕ್ರಿಪ್ಚರ್ಸ್ ಯೂಸ್ ಅನ್ ಎಕ್ಸ್ಟ್ರಾರ್ಡಿನರಿ ಮೆಥಡ್. ಯಾಕಂದ್ರೆ ವೇದಕ್ ಬರ್ಬೇಕು ನಾವಂದ್ರ ಸ್ವಂತ ವಿಚಾರ ಬಿಟ್ಟು ಅನೇಕ ರೀತಿಯ ಯುಕ್ತಿ ಪ್ರಯುಕ್ತಿಗಳನ್ನ ವೇದಾಂತದಲ್ಲಿ ಹೇಳಿದ್ದಾರೆ. ಗುರುಗಳವನ್ನೆಲ್ಲ ತಿಳಿಸಿಕೊಟ್ಟು ನಮ್ಮನ್ನ ಸಂಶಯ ಎಲ್ಲ ದೂರ ಮಾಡ್ತಾರೆ. ಎಕ್ಸ್ಟ್ರಾರ್ಡಿನರಿ ಮೆಥಡ್ಗಳದಾವ ಅದ್ರಾಗ. ಕಮ್ಯುನಿಕೇಶನ್, ಈ ಯಾವ ಬೋಧಕತ್ವ ವ್ಯವಹಾರದಲ್ಲಿ ಎಲ್ಲಾ ಸಂಶಯಗಳು ಪರಿಹಾರ ಆಗಿ ನಮ್ಮ ಒಂದು ನಿಲುವು ಗಟ್ಟಿ ಆಗ್ತದ, ದೃಢ ಆಗ್ತದ ಜ್ಞಾನ. ಅವ್ ಯಾವ್ದೋ ಒಂದು ಹಿಂದಿನ ಜನ್ಮದಿಂದ ಇರಬಹುದು ಸಂಸ್ಕಾರ, ನಾನ ಮಾಡ್ಕೋತೇನೆ ಅನ್ನಬಹುದು, ಆದ್ರೆ ಪೂರ್ತಿ ಅದರಿಂದ ಆಗೋದಿಲ್ಲ. Therefore, only a few seekers recognize the need for the assistance from a guru. ಇನ್ನ ಎಲ್ಲ ಜನ್ಮಾಂತರಗಳಲ್ಲಿ ಕೆಲವರು ಎಲ್ಲೋ ಒಬ್ಬ ಉಚಿತ ಅವರೆಲ್ಲ ಸಾಧಿಸ್ಕೊಂಡ್ ಬಂದಿರ್ತಾರೆ. ತಟ್ನ ಒಂದು ಮಾತು ಕೇಳಿದ ಕೂಡಲೇ ಅವ್ರಿಗೆ ಜ್ಞಾನ ಆಗ್ತದ. ಅಂತವ್ರಿಗೆ ಇಲ್ಲಿ ಹೇಳ್ತಾ ಇಲ್ಲ ನಾವು, ಬಹಳಷ್ಟು ಜನರನ್ನ ಮುಂದಿಟ್ಟುಕೊಂಡು ಹೇಳ್ತಾ ಇದ್ದೇವೆ. ಅವ್ರಿಗೆಲ್ಲ ಆಗೈತಲ್ರಿ, ಹುಟ್ಟಿದ ಕೂಡಲೇ ಜ್ಞಾನ ಆಗೈತಿ, ಯಾವ ಗುರುಗಳೇ ಇಲ್ಲ, ರಮಣ ಮಹರ್ಷಿಗಳದು ಅಂತ ಹಿಂಗ ಅನ್ಬಹುದು. ಆದರೆ ಅವರಿಗೆಲ್ಲ ಎಷ್ಟೋ ಜನ್ಮದ ಹಿಂದಿನ ಒಂದು ಆ ಸಂಸ್ಕಾರ ಈ ಜನ್ಮದಲ್ಲಿ ಉದ್ಭವ ಆಗಿ ಒಮ್ಮೆಲೆ ಈ ಮಾರ್ಗಕ್ಕೆ ಬಂದಿರ್ತಾರೆ. ಎಲ್ಲದಕ್ಕೂ ಆ ಉದಾಹರಣೆಗಳನ್ನು ತಗೋಬಾರ್ದು. Who knows the method of communication used by the scriptures? ಯಾವ ವೈದಿಕನಲ್ಲಿ ಶ್ರುತಿಗಳಲ್ಲಿರ್ತಕ್ಕಂತ ಯುಕ್ತಿಗಳನ್ನ ಅನುಸರಿಸಿ ಗುರು ಏನ್ ಮಾಡ್ತಾನ, ನಮ್ಮ ಮಟ್ಟಕ್ಕೆ ಅನುಗುಣವಾಗಿ ಬೋಧ ಮಾಡಿ ನಮಗೆಲ್ಲ ಅನುವು ಮಾಡಿ ಕೊಡ್ತಾನಲ್ಲ. ಇದು ಆ ವೇದಗಳು ಕಲಿಸೋದಿಲ್ಲ, ಸಂಶಯ ಹೋಗಲಾಡಿಸೋದಿಲ್ಲ. ಆದ್ರೆ ಗುರು ಮಾತ್ರ ಅವುಗಳನ್ನ ತಗೊಂಡು ನಮ್ಮ ಮುಂದಿಟ್ಟು ಬಿಚ್ಚಿಟ್ಟು ಅವೆಲ್ಲ ಸತ್ಯವನ್ನ ನಮ್ಮ ಕಣ್ಣೆದುರಿಗೆ ಇಡ್ತಾನೆ. The Guru has the key to open the scriptures to reveal the teachings. ಗುರು ಆ ವೇದಗಳ ಶ್ರುತಿಗಳ ಕೀಲಿಕೆ ಅವನ ಕಡೆ ಇರ್ತದ, ಅದನ್ನ ಓಪನ್ ಮಾಡಿ ಅದರ ಯಥಾರ್ಥವನ್ನ ನಮಗ ಸರಿಯಾಗಿ ತಿಳಿಯುವಂತೆ ಹೇಳಿಕೊಡ್ತಾನೆ. The desire for ಶಾಸ್ತ್ರಿಕ್ enquiry should be converted into the desire to learn from a guru. ನಮ್ಮ ಡಿಸೈರ್ ಅದಲ್ಲ, ಮುಮುಕ್ಷತ್ವ ಈಗಾಗಲೇ ಅದ. ಅದಕ್ಕೆ ಅನುಗುಣವಾದಂತ ಅರ್ಹತೆಗೆ ಅನುಗುಣವಾದಂತ ವಿಚಾರಗಳನ್ನ ಯುಕ್ತಿಗಳನ್ನ ಪ್ರಯುಕ್ತಿಗಳನ್ನ ಹೇಳಿ ಎಲ್ಲವನ್ನು ಪರಿಹಾರ ಮಾಡಿ ನಮ್ಮನ್ನ ಮುಂದುವೈತಾನೆ. ಲಾರ್ಡ್ ಯಮ ಸೇಸ್ that the desire for ಶ್ರವಣಂ may be there. ಅವ್ ಹೇಳ್ತಾನೆ, ನಮ್ದೇನೋ ಇಚ್ಛಾ ಅದ, ಯಾವುದು ಶ್ರವಣದಲ್ಲಿ ಅಪೇಕ್ಷೆ ಉಳ್ಳವ್ರು ಅದೇವ್ ನಾವು, ಮೇ ಬಿ ದೇರ್ ಅದ, ಬಟ್ the opportunity may not be there. ಏನೋ ಶ್ರವಣವನ್ನ ಕೇಳಬೇಕಂತೈತಿ, ಅಪಾರ್ಚುನಿಟಿ ಬೇಕಲ್ಲ, ಅಂತ ಅವಕಾಶ ಬೇಕಲ್ಲ. ಎಲ್ಲೂ ಹಳ್ಳಿ ಆಗಿದೀವಿ, ಗುರು ದರ್ಶನ ಆಗೋದು ಕಷ್ಟದ, ಎಲ್ಲರಿಗೂ ಬಂದು ವೇದಾಂತವನ್ನ ಇಲ್ಲಿ ಶ್ರವಣ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗೇನೋ ಎಲ್ಲಾ ಬಂದಾವ ಬಿಡ್ರಿ, ಈಗೆಲ್ಲ ಯೂಟ್ಯೂಬ್ ಬಂದಾವ, ಎಲ್ಲಾ ಕೇಳಾಕತ್ತೀವಿ ಹೇಳಾಕತ್ತೀವಿ ಎಲ್ಲರೂ. ಆ ಮಾತು ಬೇರೆ, ಇದು ಮೊದಲಿನ ಸುದ್ದಿ ಇದು. ಅವಾಗ ಎಲ್ಲಿ ಬರ್ಬೇಕು ಅವರು, ಇಲ್ಲಿ ಸಿದ್ಧಾರೂಢ ಮಠಕ್ಕೆ ಬರ್ಬೇಕು, ಅಲ್ಲಿಂದ ಎಲ್ಲಾ ಬಿಟ್ಟು ಉದ್ಯೋಗ ಬಿಟ್ಟು ಆಗೋದಿಲ್ಲ. ಇದ್ರು ಹಂಗೂ ಇದ್ರು, ಮೊದಲೆಲ್ಲ ಇದ್ರು. ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರ ಗುರುಗಳು ಅದಾರ, ಅವರೆಲ್ಲಾ ಹೋಗ್ಯಾರ ಸಿದ್ದಪ್ಪ ಏನು ಅಂತಾರ ಅವ್ರಿಗೆ. ಅವರೆಲ್ಲಾ ಸಹಜಾನಂದ ಅಬುಗಳು, ಪ್ರಿಯಾನಂದ್ರು, ಇವರೆಲ್ಲಾ ಹೋಗಿ ಅಲ್ಲಿ ಗುಡಿಸಲ ಹಾಕೊಂಡ್ ಭಿಕ್ಷಾ ಬೇಡಿ ಕಲತೆಲ್ಲಾ ಕಲ್ಕೊಂಡ್ ಬಂದಾರ. ಎಲ್ಲಾ ಸುತ್ತಿ ಪ್ರಭಾಕರ ಎಲ್ಲ ವಿಚಾರ ಸಾಗರ ಅವರೇ ಹೇಳಾಕತ್ತಾರ ಇಲ್ಲಿ. ಅಂತ ಗುರುಗಳ ಹತ್ರ ಕಲ್ತವ್ರು ಸಿದ್ದಪ್ಪ ಇಜ್ಜನ ಹಿಂಗೇನೋ ಅಂತಾರ ಅವ್ರಿಗೆ ಅದಾರ. ಅವರೆಲ್ಲ ಈ ಸಿದ್ದಯ್ಯಪ್ರವ್ರು ಸಿದ್ದಯ್ಯಪ್ಪಜ್ಜನು. ಹೌದು, ಮಹಾರಾಷ್ಟ್ರ ನಾವಲಿಗೆ ಅಂತ ಊರ್ ಬರ್ತದ್ರಿ, ಅಲ್ಲಿ ಅಕ್ಕಲಕೋಟ್ ಬಲ್ಲಿ ಸಿದ್ದಯ್ಯಪ್ಪ ಗುರುಗಳ್ರಿ ಅವ್ರು. ನೋಡ್ರಿ, ಕಷ್ಟಪಟ್ಟು ಹೋಗಿ ಕಲಿತು ಎಲ್ಲಾ ಪಡ್ಕೊಂಡಾರ್ರಿ ಅವರೆಲ್ಲಾ ನಿಜವಾದ ಮುಮುಕ್ಷಗಳು. ನಾವ್ ಇಲ್ಲೇ ಯೂಟ್ಯೂಬ್ ಒಳಗ್ ಬಂದ್ರು ಕೇಳಾಕ್ ತಯಾರಿಲ್ಲ. ಇದ್ದಲ್ಲೇ ಬರಾಕ್ತದ ಜ್ಞಾನ ಹರದ ಗಂಗಾ ಪ್ರವಾಹದಿಂದ ರೂಪದೊಳಗ. ಪಾಪ ಮಹಾತ್ಮರು ಎಷ್ಟೆಷ್ಟು ಕಷ್ಟಪಟ್ಟು ಎಲ್ಲಾ ಯೂಟ್ಯೂಬ್ ಒಳಗ್ ಹಾಕಿ ಎಲ್ಲಾ ಕೇಳಾಕ್ ತಯಾರಿಲ್ಲ. ಬ್ಯಾರೇನ ನೋಡ್ತೇವ ಯೂಟ್ಯೂಬ್ದಾಗ, ಇದನ್ನ ನೋಡುದಿಲ್ಲ. ನಮ್ ಟ್ರೆಂಡ ಬೇರೆ ಆಗೈತ್ರಿ ಈಗ. ಎಲ್ಲೋ ನಾವ್ ಲಿಂಕ್ನಾಗ ಇದೇವ್ ಅಂತ ಉಳಿಸ್ಕೊಂಡ್ ಹೊಂಟೇವ್ ನಾವು. ಇನ್ನು ನಮ್ಮನಿ ಬಿಟ್ಟು ಹೊರಗೆ ನೋಡಿದ್ರ ಅಯ್ಯೋ ಬೇಡ, ನೋಡಂಗಿಲ್ಲ ಕಣ್ ತೆಗದ. ಅಂತ ಅಶ್ಲೀಲ ಪೇಪರ್ದೊಳಗ ನೋಡ್ರು ಅದ, ಟಿವಿ ಆಗಿ ಕೇಳಿರು ಅದ, 4 ಮಂದಿ ಕುಂತಲ್ಲಿ ಕೇಳಿರು ಅದ, ಏನಾಗಬಾರ್ದು ನಮ್ದು ಅಂತಃಕರಣ. ಅದಕ್ಕೆ ಅವನ್ನೆಲ್ಲ ಅವಾಯ್ಡ್ ಮಾಡಿ ನೇರವಾಗಿ 4 ಮಾತು ಕೇಳೋದೈತಿ, ಶಾಂತ ಧ್ಯಾನಕ್ಕೆ ಕುಂಡ್ರದೈತಿ. ಏನೋ ಮನ್ಯಾಗ ಒಂದ್ ತುತ್ತು ಊಟ ಮಾಡಿ
ಅನುಷ್ಠಾನ ಮಾಡೋದೈತಿ. ಇದಷ್ಟು ಬಿಟ್ರೆ ಯಾವುದು ಮಾಡಬಾರ್ದು ಅಂತ ನನಗ ಅನಿಸ್ತು. ಇರ್ಲಿ. ಹಾಗೆ ನಾವು ಇನ್ನ ಮೌನಿಗಳಾಗಿ ಇದನ್ನ ಅನುಷ್ಠಾನ ಮಾಡೋದು ಬಹಳ ಒಳ್ಳೇದು, ಇನ್ನೂ ಹೆಚ್ಚಿಂದಿದು. ಹೀಗೆ ಇವನ್ ಶ್ರವಣ ನಮಗ ಸಿಗೋದಿಲ್ಲ ಎಷ್ಟೋ ಮಂದಿಗೆ, ಅಲ್ಲೇ ಹೋಗ್ಬೇಕು ನಾವು, ಅದು ಆಗೋದಿಲ್ಲ ಎಲ್ಲರಿಗೂ. ಇವನ್ ವೆನ್ ಶ್ರವಣಂ ಟೇಕ್ಸ್ ಪ್ಲೇಸ್ ಒನ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್. ಹೋಲ್ ಬಿಡ್ರಿ, ಶ್ರವಣ ಎಲ್ಲಾ ಸಿಕ್ಕದ, ಅದು ತಿಳಿಬೇಕಲ್ರಿ, ತಿಳಿತಾ ಇಲ್ಲ. ಯಾಕೆ ತಿಳಿತಾ ಇಲ್ಲ? ಯಾವ ಪೂರ್ವಭಾವಿಯಾಗಿ ತಯಾರಿ ಮಾಡಿಕೊಂಡಿಲ್ಲ, ಫಲದೋಷ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿಲ್ಲ, ನಿಷ್ಕಾಮ ಕರ್ಮ ಉಪವಾಸಗಳನ್ನು ಮಾಡಿ ಬಂದಿಲ್ಲ, ಅವ ಅಕೃತೋಪಾಸ್ತಿದಾನೆ. ಯಾಕಂದ್ರೆ ಅವ್ ಮಾಡ್ಕೊಂಡಿಲ್ಲ, ಏನು ಮಾಡ್ಕೊಂಡಿಲ್ಲ, ಅವಾಗ ತಿಳಿದಿಲ್ಲ. ಅವ್ ಇನ್ನು ಏನ್ ಮಾಡ್ಬೇಕು? ಸದಾ ಶ್ರವಣ ಕೇಳ್ತಾ ಹೋದ್ರೆ ಅವಂದ್ ಅಂತಃಕರಣ ಶುದ್ಧಿ ಆಗ್ತಾ ಹೋಗ್ತದ, ಎಲ್ಲಾ ದೋಷಗಳು ಹೋಗ್ತಾವ. ಆದ್ರೆ ಶ್ರವಣ ಬಿಡಬಾರ್ದು ನಾವು. ಯಾವ ಉಪಾಸನೆ ಬೇಡ, ಏನು ಬೇಡ, ಆದರೆ ನಿತ್ಯ ಶ್ರವಣದೊಳಗೆ ಬಂದು ಕುಂತಂತಂದ್ರ ನಿಚ್ಚಳಾಗಿ ಅಂತಃಕರಣ ದಾನ ಶುದ್ಧ ಅಕ್ಕೂ ಅಂತ ಎಲ್ಲಾ ಆಗಿ ಹೋಗ್ತದ. ಆದ್ರಿಂದ ಶ್ರವಣ ಲೋಕೋತ್ತರ ಸಾಧನ. ಅದನ್ನ ಯಾರು ತಪ್ಪಿಸ್ಕೋತಾರಲ್ಲ ಅದು ದೌರ್ಭಾಗ್ಯ ಅಂತ ತಿಳ್ಕೊಬೇಕು. ದಿವ್ಸಕ್ಕೊಂದ್ 5-6 ಪ್ರವಚನ ಕೇಳ್ಬೇಕು ನಾವು ಈ ಕಲಿಯುಗದೊಳಗ, ಅಂದ್ರ ಬುದ್ಧಿ ವೃತ್ತಿ ಸರಿ ಉಳಿತದ. ಈ ಗೌಡ್ರು ಮಾಡ್ತಾರಲ್ಲ ಹಂಗ ಬಂದಾವಲ್ಲಿ ಎಲ್ಲಾ ಇವನು ಹಾಕಾಕತ್ತಾರ. ನಾವೇ ಕೇಳಿದ್ರೆ ಬಾಳ ಒಳ್ಳೇದು. ಯಾಕಂದ್ರ ನಾವೇನ್ ಹೇಳ್ತೇವೆ ಅನ್ನೋದು ನಮ್ಮ ತಪ್ಪುಗಳು ನಮಗ್ ಗೊತ್ತಾಗ್ತಾವ, ಅದು ಒಂದೇದ್ದು. ಎರಡನೇದ್ದು ಮತ್ ಮನನ ಆಗ್ತದೆ. ಎರಡನೇದ್ದು, ಹಿಂದಿನ ಜನ ಎಲ್ಲ ಗಾಡಿ ಹೇಳಿ ಇದನ್ ಮಾಡ್ಕೋತಿದ್ರಂತ. ಗಂಗಾ ನದಿ ಮುಂದ್ ಕುಂತ ನಾವು ನೋಡಿದೀವಿ. ಅಲ್ಲೇ ಒಂದ್ 15 ದಿವ್ಸ ಇದ್ದೀವಿ ನಾವು, ಋಷಿಕೇಶದಲ್ಲಿ ಇದ್ದೀವಿ. ಅಲ್ಲೇ ಇದ್ದಾಗ ಅವರು ನದಿ ಮುಂದೆ ನಿಂತ ಪಠನ್ ಮಾಡ್ತಿದ್ರು. ಇಲ್ರಿ, ಅವ್ರ ಪ್ರವಚನ ಹೇಳ್ತಿರ್ತಾರ, ಅಲ್ಲೇ ಕೇಳೋರ್ ಬಾಳೆ ಮಂದಿ ನದಿ ಸುತ್ತ ಕಡೆ ಇರ್ತಾರ್ರಿ ಸೂಕ್ಷ್ಮಚರ್ಯದೊಳಗ ಅಂದ್ರ ಅವ್ರು. ನಾವು ಅದನ್ನ ಅವರು ತಮ್ಮ ದೃಢೀಕರಣಕ್ಕಾಗಿ ತಾವು ಮನನ ಮಾಡ್ತಿರ್ತಾರೆ. ಹಾಗೆ ದೃಢೀಕರಣ ಮಾಡಿಕೊಳ್ಳೋದು ಬಹಳ ಮುಖ್ಯ. ಕೇಳಿದ್ದನ್ನ ಈ ಕಿವಿಯಿಂದ ಆ ಕೈಗೆ ಬಿಡು ಮಂದಿದೇವ್ ನಾವು. ಅದನ್ನ ಮನನಾಕಾರ ವೃತ್ತಿಯೊಳಗೆ ತಗೊಂಡು ಕೇಳಿದ್ದನ್ನ ನಾವು ಮನನ ಮಾಡೋದು ಬಹಳ ಕೊರತದ ನಮ್ಮಲ್ಲಿ. ಬಹಳಷ್ಟು ಜನ ಬರೀ ಶ್ರವಣ 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 ಎಟ್ರ ಮಾಡುವಲ್ಲಿಗೆ 2-3 ಅವಧಿ ಮಾಡಿದ್ರು ಕೂಡ ಮನನ ಅಟ್ಲೀಸ್ಟ್ 1-2 ಗಂಟೆ ನಾವು ಮಾಡ್ಬೇಕು ಅನ್ನೋದು ನನ್ನ ತತ್ವ. ಯಾಕ ನಾವು ಬಹಳ ಕೇಳಿ ಆದ್ರ ಉಳಿವಲ್ದು. ಯಾಕಂತಂದ್ರೆ ಮನನ ಮಾಡಿಲ್ಲ, ಅದೊಂದು ದೋಷ ಅದ. Whenever, even when Shravanam takes place, one may not understand. ಒಬ್ರಿಗೆ ತಿಳಿದಿಲ್ಲ, ಇದ ಕಾರಣ. ಯಾಕೆ ತಿಳಿದಿಲ್ಲ? ನಿಷ್ಕಾಮ ಕರ್ಮ ಉಪಾಸಗಳನ್ನು ಮಾಡಿಲ್ಲ, ಅಂತಃಕರಣ ಶುದ್ಧಿ ಇಲ್ಲ. He may have enjoyed the talk. ಒಬ್ರು ಕೇಳಾಕ್ ಬರ್ತಾರ್ರಿ ಶ್ರವಣ, ಅದ್ರಾಗ ಚಲೋ ಆರಿಸ್ಕೋತಾರ ಬರೇ ದೃಷ್ಟಾಂತಗಳನ್ನ. ದ್ರಾಷ್ಟಾಂತಕ್ಕೆ ಬರೋದನೇ ಇಲ್ಲ. ಎಷ್ಟ್ ಚಂದ ಹೇಳಿದ್ರಿ, ಅಂತ ದೃಷ್ಟಾಂತ. ಚೇ ಆ ದೃಷ್ಟಾಂತದ ತಾತ್ಪರ್ಯ ಏನದ, ಲಕ್ಷಾರ್ಥ ಏನದ ತಿಳಿದಿಲ್ಲ. ಅದನ್ನ ನೆನಪಿಡ್ತಾರೆ ಬಹಳ ಚಂದ. ಈ ಸಾಕಷ್ಟು ಸಿನಿಮಾಗಳು ಬಂದಾವ, ಅದ್ರಾಗ ಏನ್ ನೆನಪಿಡ್ತಾರ್ರಿ ಅವರು? ಏನೋ ಒಂದು ಮಹತ್ವದ ಒಂದು ಉಪದೇಶ ಇರ್ತದ, ಅದಕ್ಕ ಏನೋ ಒಂದು ಹೇಳೋದು ಇರ್ತದ, ತಾತ್ಪರ್ಯ ಪಿಕ್ಚರ್ದು. ಅದನ್ನ ನೋಡೋದಿಲ್ಲ. ಅದೊಂದು ಡಿಂಗಡಾಂಗು ಅದು ಇದು ಅಶ್ಲೀಲ ದೃಶ್ಯಗಳು ನೆನಪಿಡ್ತಾರ ಹೊರತಾಗಿ ಹಾಡು ನೆನಪಿಡ್ತಾರ. ಅದು ಯಾವ್ದಗೋಸ್ಕರವಾಗಿ ಆ ತತ್ವ ವಿಚಾರ ಅದ, ಅದ್ ಏನ್ ಹೇಳಕ್ ಹೊಂಟದ ತಿಳಿಯುದಿಲ್ಲ. ಹಂಗೆ ಶಾಸ್ತ್ರದಲ್ಲಿ ಅದ್ರ ಗುಟ್ಟು ಏನದ ತಿಳಿಯುದಿಲ್ಲ, ರಹಸ್ಯ ತಿಳಿಯುದಿಲ್ಲ. ಕೇವಲ ಭೌತಿಕ ಹೊರಗಿದ್ದಂತ ಕಥೆ ಏನ್ ಮಣ್ಣ ಹೇಳ್ತಿರ್ತಾರ ಅದನ್ನ ತಿಳಿತಾರ ಅಂತ ತಿಳಿಯುದಿಲ್ಲ. ನಿಜವಾದ ಕಿವಿ ಮಂದಿ ಬಹಳ ಕಠಿಣ ಅದ. ಒನ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್, ಹಿ ಮೇ ಹ್ಯಾವ್ ಎಂಜಾಯ್ಡ್. ಅದನ್ನ ಆನಂದ ಪಡ್ತಾನ, ಮಾತಾಡ್ತಾನ ದ ಟಾಕ್, ಬಟ್ ಮೇ ಹ್ಯಾವ್ ಮಿಸ್ಡ್ ದ ಸೆಂಟ್ರಲ್ ಟೀಚಿಂಗ್. ಆ ಸೆಂಟ್ರಲ್ ಥೀಮ್ ಏನದ, ಟೀಚಿಂಗ್ ಉದ್ದೇಶ ಏನದ, ಅದ್ರ ಉದ್ದೇಶ ಕಥನ ಏನದ, ಅದಲ್ಲ ಮುಖ್ಯ. ಅದು ಹೇಳುವ ಉದ್ದೇಶ. ಒಂದು ಪ್ರವಚನ ಐತಿ ಅಂತಂದ್ರೆ ಅದರಲ್ಲಿ ಒಂದು ಸೆಂಟ್ರಲ್ ಥೀಮ್ ಅದ, ಏನೋ ಒಂದು ಹೇಳಕ್ ಹೊಂಟದ. ಅದ ನಮಗ ನಮ್ಮ ಅಂತಃಕರಣದಲ್ಲಿ ಒಂದು ಬೀಜವನ್ನ, ಜ್ಞಾನದ ಬೀಜವನ್ನ ನಾಟ್ಸಕ್ ಹೊಂಟದ. ಜ್ಞಾನದ ಬೀಜ ಯಾವುದು ಅದನ್ನ ನಾವು ತಿಳ್ಕೊಬೇಕಲ್ಲ. ಅದಕ್ಕೆ ಟೀಚಿಂಗ್ ಮೊಟ್ಟ ಮೊದಲ ಉದ್ದೇಶ ಕಥನ ಅಂತದ. ಈಗ ನಾವು ಶಿಕ್ಷಕರಾಗಿದ್ದೀವಲ್ಲ, ಫಸ್ಟ್ ಉದ್ದೇಶ ಕಥನ ಹೇಳ್ರಿ. ನೀವು ಏನ್ ಹೇಳಕ್ ಹೊಂಟ್ರಿ ನೀವು ಮಕ್ಕಳಿಗೆ, ಅದನ್ನ ಹೇಳ್ರಿ. ನಂತರ ಮಕ್ಕಳ ಬಾಯಿಂದ ನೀವ್ ಏನ್ ಹೇಳಕ್ ಹೊಂಟ್ರಿಲ್ಲ ಅದನ್ನ ಕೇಳ್ಕೊಡ್ರಿ, ಅವ್ರ ಬಾಯಿಂದ ಉತ್ತರ ಪಡ್ಕೊಡ್ರಿ. ಹಿಂಗೆಲ್ಲಾ ಬಾಳ ಮೆಥಡ್ ಅದಾವ ಇರ್ಲಿ. ಈ ಸಂವಾದ ರೂಪ ಇದನ್ನಲ್ಲ, ಇದು ಬಹಳ ಹೆಲ್ಪ್ ಆಗ್ತದ. ಈಗ ಈ ಸಂವಾದ ರೂಪದಿಂದ ಇರುವಂತ ಯಾವ ಅಧ್ಯಾತ್ಮ ಕಥನ ಹಾಗೂ ಚಿಂತನೆಗಳು ಏನದಾವಲ್ಲ, ಇದು ಬಹಳಷ್ಟು ನಮಗ ಹೆಲ್ಪ್ ಆಗ್ತದ ಅಂತ ನನ್ನ ಅನಿಸಿಕೆ. ಇರ್ಲಿ, ಕೇವಲ ಹಂಗ ಓದ್ತಾ ಹೋಗೋದ್ರಿಂದ ಸರಿಯಾಗೋದಿಲ್ಲ. ಪ್ರಶ್ನೋತ್ತರಗಳ ರೂಪದಲ್ಲಿ ಎಲ್ಲಿ ಕಥನ ಬರ್ತದಲ್ಲ, ಇದು ಬಹಳ ಒಳ್ಳೇದಾಗ್ತದ. ಅಂದ್ರೆ ಅವನಲ್ಲಿ ಸಂಶಯಗಳಲ್ಲಿ ಹೊರಗೆ ಬಂದಿರ್ತಾವ, ಅಲ್ಲಿ ಕೇಳ್ತಿರ್ತಾನವ. ನಮ್ಮನ್ನ ಸಂಶಯ ಮುಂದಿಟ್ಕೊಂಡ ಹೇಳ್ತಿರ್ತಾರ ಪ್ರತಿಯೊಂದನ್ನು. ಈಗ ನೋಡ್ರಿ, ಈಗ ಶಿವಪುತ್ರಪ್ಪನವ್ರು ಪ್ರಶ್ನೆ ಮಾಡಿ ಮುಂದೆ ಹೇಳ್ಯಾರ.
ಪ್ರತಿಯೊಂದು ಶ್ಲೋಕ ನೋಡ್ರಿ, ನೀವು ಜ್ಞಾನ ಪ್ರತಿಪಾದನದೊಳಗೆ ನೋಡ್ರಿ, ಅಥವಾ ನೀವು ಪರಮಾನುಭವದೊಳಗೆ ನಿಜಗುಣರದು ನೋಡ್ರಿ, ಎಲ್ಲವುಗಳಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗ್ಬೇಕಾದ್ರೆ ಹಿಂದಿನ ಶ್ಲೋಕಕ್ಕೆ ಪ್ರಶ್ನೆಯನ್ನ ಮಾಡೇ ಮುಂದೆ ಹೋಗ್ಯಾರ. ಸಂಶಯ ಬರ್ಬೇಕು. ಅದನ್ನ ಮುಂದೆ ಓದೋದಕ್ಕಿಂತ ಮೊದಲ ನಮಗೆ ಏನ್ ಸಂಶಯ ಬರ್ತೈತಿ ನೋಡ್ಕೋಬೇಕು. ನಾವು ಆ ಸಂಶಯ ಅಲ್ಲಿ ಕರೆ ಐತಿಲ್ಲ ನೋಡ್ಬೇಕು, ಆನಂದ ಆಗ್ಬಿಡ್ತದ. ಹೌದಲ್ಲ, ನನ್ನ ಮನುಷ್ಯನಾಗ ಬಂದಿತ್ತಿ ಸಂಶಯ, ಅದು ಉತ್ತರ ನಮ್ಗ್ ಕುತೂಹಲ ಹುಟ್ಟಿಸ್ತದ, ಆನಂದ ಆಗ್ತದ. ಹಂಗ ಶಾಸ್ತ್ರ ಓದ್ತಾ ಈ ಕೇಳ್ತಾ ನಮಗ ಆನಂದ ಯಾರಿಗ ಆಗ್ತೈತಲ್ಲ, ನಿಜವಾಗ್ಲೂ ಅವ್ರಿಗೆ ತಿಳಿತಾ ಹೋಗ್ತದ, ಕುತೂಹಲ ಅದ ಅಂತ ಅರ್ಥ. ಏನ್ ಹೇಳಕತ್ತಾರೆ ಬಿಡಪ್ಪ, ಏನು ಗೊತ್ತಾಗುದಿಲ್ಲ. ನಮ್ಮಲ್ಲಿ ಅದರಲ್ಲಿ ಡೀಪ್ ಆಗಿ ಇಳಿಬೇಕು ಪ್ರತಿಯೊಂದನ್ನ. ಪ್ರಪಂಚದಲ್ಲಿ ಯಾವ್ದಾರ ವಿಷಯ ಎಷ್ಟು ಡೀಪ್ ಇಳಿತೀವಿ, ಹೊಲ ಮನಿ ಬದುಕು ಬಾಳ್ವೆ ಗೊತ್ತಾಗೋದಿಲ್ರಿ. ಕೂಳಿಂದ ಸಹಿತ ಹತ್ರ ಆಗೋದಿಲ್ಲ. ಮನ್ಯಾಗ ಬಿಯದ್ ಕರ್ಕೊಂಡ್ ಹೋಗ್ತಾರ ಹುಡುಗರು, ಊಟಕ್ಕೆ ಕರಿಯಾಕತ್ತಾರಂತ ನಡಿ ಅಂತೀವಿ. ಯಾಕೆ ಅಷ್ಟು ಮಗ್ನ ಆಗಿರ್ತಾನವ ಅಲ್ಲಿ, ಅಷ್ಟು ಮಗ್ನತೆ ಇಲ್ಲಿ ಯಾಕೆ ಬರೋದಿಲ್ಲ? ನಮ್ಮಲ್ಲಿ ಇನ್ನೂ ವಿಷಯಾಸಕ್ತಿ ಹೋಗಿಲ್ಲ. ಇಲ್ಲಿ ಹೀಗೆ as the student, wherever the successful communication takes place, the glory belongs to the teacher as well as the student. ಎಲ್ಲಿ ಒಂದು ಬೋಧಕತ್ವ ವ್ಯವಹಾರ ನಡೀತದಲ್ಲ, ಹೇಳೋದು ಕೇಳೋದು ನಡೀತದಲ್ಲ, ಕಮ್ಯುನಿಕೇಶನ್, ಅಲ್ಲಿ ಏನದ ವೈಭವ ಯಾವ್ದು? ಅದು ಎರಡರದು. ಅದು ಕಲಿಕೆಯುವಿಕೆ ಅವ್ರದ್ದಾಗಿರ್ಬೇಕು, ಕಲಿಯುವಿಕೆ ಇವಂದಾಗಿರ್ಬೇಕು. ಟೀಚಿಂಗ್ ಮಸ್ಟ್ ಬಿ ಸಕ್ಸಸ್ ಆಗ್ಬೇಕದು. ನಮ್ಮ ಕಲಿಸುವಿಕೆ ನಾವು ಹೇಳುದು ನೀವು ಕೇಳುದ್ರಲ್ಲಿ ಏನಾದ್ರೂ ಒಂದು ನಮಗ್ ಬೆಳಕು ಉಳಿಬೇಕಲ್ಲೇ, ಅಂದ್ರೆ ಅದ್ರದ್ದು ಲಾಭ ಆಗ್ತದ ಅಂತ. Therefore the teacher is wonder because of his ability to communicate something that is uncommunicable. ಯಾವ ಗುರು ನಮಗ ಯಥಾರ್ಥವಾಗಿ ಅಥವಾ ನಿಜವಾದ ಗುರು ಅನಿಸ್ಕೋತಾನಂದ್ರ ಶ್ರೋತ್ರಿಯತ್ವ ಇದ್ದಾವ. ಆ ಶ್ರೋತ್ರಿಯತ್ವ ಅಂತಂದ್ರ ನಮ್ಮ ಮಟ್ಟಕ್ಕೆ ಅನುಗುಣವಾಗಿ, ನಮ್ಮ ಅಂತಃಕರಣಕ್ಕೆ ವೇದ್ಯ ಆಗುವ ಹಾಗೆ, ಅಥವಾ ನಮಗ ಸುಲಭವಾಗಿ ತಿಳಿಯುವ ಹಾಗೆ ನಮ್ಮ ಮಟ್ಟಕ್ಕೆ ಬಂದು ಹೇಳ್ತಾರಲ್ಲ, ಅವನಲ್ಲಿ ಶ್ರೋತ್ರಿಯತ್ವ ಇರ್ತದ. ಅವಾಗೆಲ್ಲ ಗೊತ್ತಾಗ್ತದ. ಬ್ರಹ್ಮನಿಷ್ಠರನು ಇರಬೇಕು, ಶ್ರೋತ್ರಿಯತ್ವನು ಇರ್ಬೇಕು. ನಮ್ಮ ಅಂತರಾಳ ಒಳ ಹೊಕ್ಕ ನೋಡಿದಾಗ ಅವ ಮುಖವನ್ನ ನೋಡಿ ಕಂಡಿಡ್ತಾನವ. ಏನೋ ಬಂದೈತಿ ಇವಾಗ ಸಂಶಯ, ಹೇಳಪ್ಪ ಕೇಳು, ಏನೋ ಕೇಳ್ತಾ ಇದೆಯಾ ಕೇಳು, ಆಗ ಸಂಶಯ ಪರಿಹಾರ ಮಾಡಿಬಿಡ್ತಾನ. ಅಂತ ಗುರು ಸಿಗೋದು ಬಹಳ ದುರ್ಲಭ. ಅದಕ್ಕ ಈ ಒಂದು ಸ್ಥಿತಿ ನಮ್ಗ ಆಗಬೇಕು. ನಮಗ ಪ್ರಶ್ನೆಗಳು ಹುಟ್ಟಬೇಕು. ಯಾವುದು ಹೇಳಲಿಕ್ಕೆ ಅಸಾಧ್ಯವಂತ ಅದನ್ನ ಗುರು ಹೇಳ್ತಿರ್ತಾನಲ್ಲ, ಅನ್ಕಮ್ಯುನಿಕೇಬಲ್, ಅದನ್ನ ಏನ್ ಮಾಡ್ತಾನವ, ತನ್ನ ಯುಕ್ತಿ ಜ್ಞಾನಗಳನ್ನು ಬಳಸಿ ಕಮ್ಯುನಿಕೇಟ್ ಮಾಡಿ ನಮಗ ಸ್ಥಳಾಂತರ ಮಾಡಿ ಬುದ್ಧಿಮತ್ತೆಗೆ ತಂದು ಕೊಡ್ತಾನ. ದ ಸ್ಟೂಡೆಂಟ್ ಈಸ್ ವಂಡರ್. ವಿಚಿತ್ರ ಆಗ್ತೈತಿ ಆ ವಿದ್ಯಾರ್ಥಿಗೆ. ನಮಗ ಒಮ್ಮೊಮ್ಮೆ ಅವ್ರು ಹೇಳುದು ನೋಡಿದ್ರ, ಯಪ್ಪ ಎಷ್ಟು ಕೆಳಗೆ ಬಂದ ನಮಗ ಹನಿ ಹೊಡ್ಕೊಂಡು ಹೇಳಾಕತ್ತಾರ. ಹನಿ ಕೋದ್ ಮಿನಿ ಮಾಡಿದ್ರು ನಮಗ್ ಹತ್ತುವಲ್ಲ, ಅಯ್ಯೋ ಇಷ್ಟು ಚಂದ ಹೇಳಾಕತ್ತಾರ, ಇನ್ನೂ ಅರ್ಥ ಆಗುವಲ್ದು. ಹಂಗ ನಮಗ್ ಒಳಗ ಆಗ್ಬೇಕದು, ಆದ್ರ ತಿಳಿಯಾಕ ಹಸ್ತದ. ಹಂಗ ಆಗುವಲ್ಲ. ಯಾವಾಗ ಬಿಟ್ಟಾರೋ ಮಾರಾಯವ, ಏನ್ ಸಾಕಾಗೈತಿ, ತಲಿ ಚಿಟ್ಟು ಹಿಡ್ದ ಅನ್ನೋಂತರಿದ್ರೆ ಏನ್ ಮಾಡು. ಹೆಂಗ ಅವ್ರು ಹೇಳ್ತಿರ್ತಾರ ಹಂಗ ಆನಂದ ಆಗ್ತಾ ಹೋಗ್ಬೇಕು, ಪ್ರಫುಲ್ಲಿತ ಆಗ್ಬೇಕು ಮನಸ್ಸು. ಆನಂದ ಮುಗಿದ್ಕೊಳ್ಳಿ, ಅಯ್ಯೋ ಯಾಕಾರ ಮುಗೀತಿ ಅಂತ ಯಾರಿಗ ಅನಸ್ತದಲ್ಲ, ಅದು ನಿಜವಾದ ಶ್ರವಣ. ಕೇಳ್ತಾ ಬುದ್ಧಿ ವೃತ್ತಿ ಒಳಗ್ ಹೋಗ್ಬಿಡ್ಬೇಕು, ಶ್ರವಣಾಖ್ಯ ಸಮಾಧಿ ಆಗಬೇಕು. ಅಂತದ್ ಎಲ್ಲೋ ಬರಿಗಿರ್ತದ. ನಾ ನೋಡಿದ್ದ ಆತ್ಮಾನಂದರಲ್ಲಿ ನೋಡಿದೀನಿ. ಕೇಳ್ತಾ ಕೇಳೋರಿಗೂ ಹಂಗಾಕಿತ್ತು, ಅವರು ಕೂಡ ಸಮಾಧಿ ಹೋಗುವಂತ ಸ್ಥಿತಿ ನಾನು 2-3 ಸಲ ಕಣ್ಣಾರೆ ನೋಡಿದ್ದೀನಿ. ಅಂತವ್ರದು ಸಿಗೋದು ಬಹಳ ಕಷ್ಟ. We tend to objectify everything that we are introduced to. ನೋಡ್ರಿ, ಪ್ರತಿಯೊಂದನ್ನು ನಾವ್ ಏನ್ ಮಾಡಾಕತ್ತೀವಿ ಅಂದ್ರ ಹೇಳುದು ಕೇಳುದು ವಿಷೀಕರಿಸಾಕತ್ತೀವಿ. ಅರ್ಥಾತ್ ಆ ಒಂದು ಜಗತ್ತಿಗೆ ಹೋಲಿಕೆಗೆ ತಂದದನ್ನ ನೋಡಾಕತ್ತೀವಿ. ಜಗತ್ತಿನ ವಿಷಯಗಳನ್ನ ಬಿಟ್ಟೈತದು. ಇಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ಸ್. ಹೊರಗಿನ ಬಾಹ್ಯ ವಿಷಯಗಳ ಗೊಡಾಳಿ ಇಲ್ಲ. ಅದನ್ನ ಬಿಟ್ಟು ವ್ಯತಿರಿಕ್ತವಾಗಿರುವಂತ ಈ ಆತ್ಮಜ್ಞಾನ, ಹೊರಗಿನ ಜ್ಞಾನ ಒಳಗೊಂಡಿಲ್ಲ. ನಾವು ಹೊರಗಿನ ಜ್ಞಾನವನ್ನ ಅನುಸರಿಸಿ ಇದನ್ನ ನೋಡಬಾರದು. ಹೇಳ್ತಾರ, the student comes to the class with a tendency to objectify. When Brahman is described in the class, ಆ ಕ್ಲಾಸ್ ನಲ್ಲಿ ಒಂದ್ ಶಬ್ದ ಹೇಳ್ತಾರ, ಬ್ರಹ್ಮನ್ ಅಂದ್ರು. The student tends to objectify ಬ್ರಹ್ಮನ್. ಹೇಳಿದ ತಕ್ಷಣ ನಾವು ಅಬ್ಜೆಕ್ಟಿಫೈ ಮಾಡ್ತಾನೆ. ಬ್ರಾಹ್ಮಣರು ಮನ್ಯಾಗ ಅದನಲ್ಲ, ಮತ್ತ ಓಹೋ ಬ್ರಹ್ಮನ್ ಅಂದ್ರ ಆ ಬ್ರಾಹ್ಮಣರಿಗೆ ಎಷ್ಟ ಅಂತಾರನು. ನಾವ್ ಅಲ್ಲಿ ಬಿಡು, ನಾವು ಲಿಂಗಾಯತರದೇವಿ, ಬೇರೆ ಜಾತಿಯವ್ರ ಇದೀವಿ, ನಮಗ್ ಸಂಬಂಧ ಇಲ್ಲ. ಒಮ್ಗಿಲ ಬಂದ್ಬಿಡ್ತದ ಬ್ರಹ್ಮನ್ ಅಂದ ತಕ್ಷಣ ಅಬ್ಜೆಕ್ಟಿಫೈ ಮಾಡ್ತಾನವ. ಹೊರಗೆ ಜಾತಿ ಯಾವ ಇವು ಕುಲ ಗೋತ್ರಕ್ಕೆ ಹೋಗ್ಬಿಡ್ತಾನ.
ಜ್ಞಾನಮುಖ ಬರೋದಿಲ್ಲ. ಪರಕ ಪರೋಕ್ಷ ಜ್ಞಾನಂ ಅದೇನದ ಪರೋಕ್ಷ ಜ್ಞಾನ ಆಗ್ತದ ಅವಾಗ. ಬ್ರಾಹ್ಮಣ ಅಂದ ಕೂಡಲೇ ಎಲ್ಲೋ ಜಾತಿಗೆ ಹೋಗ್ಬಿಡ್ತದಲ್ಲ ಪರೋಕ್ಷವಾಗಿ. ಅಪರೋಕ್ಷವಾಗಿ ಆ ಬ್ರಹ್ಮನ ಅರ್ಥ ಅವಂಗ ಗೊತ್ತಾಗೋದಿಲ್ಲ. ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ, ಬ್ರಹ್ಮವನ್ನು ತಿಳಿದವನೇ ಬ್ರಾಹ್ಮಣನು. ಇಲ್ಲಿ ಜಾತಿ ವಾಚಕ ಅಲ್ಲ, ಇದು ಜ್ಞಾನ ವಾಚಕದ. ಜ್ಞಾನ ದೃಷ್ಟಿಯಿಂದ ಯಾವ ತನ್ನ ಸ್ವರೂಪ ತಿಳ್ಕೊಂಡು ಬಂದಾನ ಅವಾಗ ಬ್ರಾಹ್ಮಣ ಅಂತೀವಿ, ಜಾತಿ ವಾಚಕ ಅಲ್ಲ. ಅವ ಏನಾಗೈತಿ ಪರೋಕ್ಷವಾಗಿ ದೃಷ್ಟಿ ಅಲ್ಲೇ ಹೋಗ್ಬಿಡ್ತದ. ಒಂದು ಇಂಥ ಪರಿಸ್ಥಿತಿ ಅದಾವ, ಅಬ್ಜೆಕ್ಟಿವ್ ಆಗಿ ಬಿಡುವಂತಾವ ಅದಾವ. ದ ಸ್ಟೂಡೆಂಟ್ ಟೆನ್ಸ್ ಟು ಅಬ್ಜೆಕ್ಟಿಫೈ ಬ್ರಹ್ಮನ್, ಪರೋಕ್ಷ ಜ್ಞಾನಂ. ಇವನ್ ಆಫ್ಟರ್ ಲಿಸನಿಂಗ್ ಟು ದಿ ಲೆಕ್ಚರ್ಸ್ ಫಾರ್ ಇಯರ್ಸ್, ಅನೇಕ ವರ್ಷಗಳ ಪರ್ಯಂತರವಾಗಿ ಕೇಳಿದ್ರು ಕೂಡ he is still looking to the objective. ಎಷ್ಟೋ ವರ್ಷ ಕೇಳಿದ್ರು ಕೂಡ ಅವ ಹೊರಗೆ ಬಹಿರ್ಮುಖ ವೃತ್ತಿಲಿರುವಂತ ಅವನು ಬುದ್ಧಿ ವೃತ್ತಿ ಹೊರಗಿನ ದೃಷ್ಟಿಯಿಂದ ವಿಚಾರ ಮಾಡ್ತೈತಿ. ಆ ಅಂತರ್ಮುಖವಾಗಿ ಅದರ ಲಕ್ಷಾರ್ಥವನ್ನ ಅದು ತಿಳ್ಕೊಳಕ್ ಹೋಗೋದಿಲ್ಲ. ಅಬ್ಸರ್ವರ್ ಅಂಡ್ ನಾಟ್ ದ ಅಬ್ಸರ್ವ್ಡ್. ಏನ್ ನಾವು ನೋಡಕ್ ಹೊಂಟಿವಿ ಬ್ರಾಹ್ಮಣ ಅಂದ್ಕೂಲೆ ಹೊರಗ ಅಬ್ಸರ್ವರ್. ಆದ್ರೆ ಅಬ್ಸರ್ವ್ ಮಾಡವ್ ಯಾರು? ಅವನ ಬಗ್ಗೆ ಹೇಳಾಗ್ತದ ಅದು ಬ್ರಾಹ್ಮಣ. ಅವ ಒಳಗ್ ಹೇಳುವವ ಯಾರು? ಅವ ಬ್ರಾಹ್ಮಣ. ಆ ಯಾವ ಸಾಕ್ಷಿ ರೂಪವಾದಂತ ಪ್ರತ್ಯೇಗಾತ್ಮ ಸ್ವರೂಪವಾದಂತ ತಾಯೇನದಾನಲ್ಲ ಅವನ್ನ ಕುರಿತು ಹೇಳಾಕತ್ತದ. ಅದು ಒಳಗಿರುವಂತ ಸ್ಥಿತಿಗತಿ, ಅದ್ರ ಬಗ್ಗೆ ಬ್ರಾಹ್ಮಣ ಶಬ್ದದ. ಬ್ರಹ್ಮನ ದರ್ಶನ, ಆ ಬ್ರಹ್ಮ ದರ್ಶನ ಮಾಡ್ರಿ. ಆ ಬ್ರಹ್ಮನ ದರ್ಶನ ಅಲ್ಲ, ಆ ಬ್ರಾಹ್ಮಣ ದರ್ಶನ ಅಲ್ಲ, ಬ್ರಹ್ಮ ದರ್ಶನ, ಬ್ರಹ್ಮ ತಿಳಿದವನ ದರ್ಶನ. ವೆರಿ ಫ್ಯೂ ಅಂಡರ್ಸ್ಟ್ಯಾಂಡ್ that Brahman is the observer and not the observed. ಅವೇನ ಅಬ್ಸರ್ವ್ ಮಾಡಾಕ್ತಾನಲ್ಲ ಅವ ಬ್ರಾಹ್ಮಣ ಅಂತ ಹೇಳಿದಾರ. ಅಲ್ಲ, ಒಳಗಿರುವಂತ ಬ್ರಹ್ಮ ತತ್ವ ಬ್ರಾಹ್ಮಣ ಅಂದ್ರ ಅದು ಗೊತ್ತಾಗುದಿಲ್ಲ. ಅದಕ್ಕೆ ಇದೇನ್ ಬೇಕಂದ್ರ ಶುಡ್ ನಾಟ್ ಬಿ ಸಾಟ್. ಇದು ಕಲಿಸೋದಿಲ್ಲ, ವೇದ ಕಲಿಸೋದಿಲ್ಲ. ಗುರುಗಳು ಹೇಳ್ತಾರೆ ಇದನ್ನ as a special experience because Brahman is evident in every experience. ಆ ಬ್ರಹ್ಮನ ತತ್ವ ಬ್ರಾಹ್ಮಣರಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಲ್ಲಿ ಅದ ಬ್ರಹ್ಮನ ತತ್ವ, ಬ್ರಹ್ಮ ತತ್ವ. ಅದು ಒಳಗೆ ಆತ್ಮ ತತ್ವದಿಂದ, ಆತ್ಮ ಜ್ಯೋತಿ ರೂಪದಿಂದ ಎಲ್ಲರಲ್ಲಿ ಬೆಳಗ್ತಾ ಇದೆ. ಆ ತತ್ವ ಕುರಿತು ಹೇಳ್ತಾ ಇದಾರೆ ಇಲ್ಲಿ, ಜಾತಿ ಅಲ್ಲ. ಬಿಕಾಸ್ ಬ್ರಹ್ಮನ್ ಈಸ್ ಎವಿಡೆಂಟ್ ಇನ್ ಎವ್ರಿ ಎಕ್ಸ್ಪೀರಿಯನ್ಸ್. ಪ್ರತಿಯೊಂದು ಅನುಭವದಲ್ಲಿ ಅದಾದ ತತ್ವ, ನೋಡುವಲ್ಲಿ, ಕೇಳುವಲ್ಲಿ, ಎಲ್ಲಿ ಬೇಕಾದಲ್ಲಿ ಆ ತತ್ವ ಹೊರಹೊಮ್ತಾ ಇದೆ. ಅದನ್ನ ಗುರುತಿಸ್ತಕ್ಕಂತ, ನೋಡ್ತಕ್ಕಂತ ಶಕ್ತಿ, ಒಂದು ಕಣ್ಣು, ಜ್ಞಾನ ದೃಷ್ಟಿ ನಮ್ಮಲ್ಲಿ ಇಲ್ಲಲ್ಲ. ಆ ದೃಷ್ಟಿಯನ್ನ ಪರಮಾತ್ಮ ನಮಗೆ ಒದಗಿಸಿಕೊಡ್ತಾರೆ ಯಮರೂಪದಿಂದ, ಯಮನ ರೂಪದಿಂದ. ಇಲ್ಲಿ ಯಮದೇವ ಆ ದೃಷ್ಟಿಯನ್ನ ಬಾಲಕ ಕೊಟ್ಟು ಅವ್ರಿಗೆ ಜ್ಞಾನದ ಉಪದೇಶವನ್ನ ಮಾಡುವಂತದ್ದು ಇಲ್ಲಿ ಅದ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, Brahman should not be sought as a special experience. This lectures, this requires a very subtle mind as opposed to sharp mind of scientist who differentiates between the subtle objects. The mind of Vedantian should drop the tendency to objectify. ಈ ಪ್ರತಿಯೊಂದನ್ನು ಅಬ್ಜೆಕ್ಟಿಫೈ ಮಾಡಿ ನೋಡುವಂತದ್ದು ಬಿಡಬೇಕು ನಾವು. ಯಾವ್ದ ಹೊರಗಿನ ನಾವು ಆನಂದೈಕ ದೃಷ್ಟಿಯಿಂದ, ಜ್ಞಾನೈಕ ದೃಷ್ಟಿಯಿಂದ ನೋಡುವಂತ ಕಲ್ಯಾಣ ನಾವು ಉಂಟು ಮಾಡ್ಕೋಬೇಕು. ಪ್ರತಿಯೊಂದನ್ನು ಏನ ನೋಡ್ಲಿ ಜ್ಞಾನೈಕ ದೃಷ್ಟಿಯನ್ನು ಉತ್ಪನ್ನ ಆಗ್ಬೇಕು. ನಾವು ಆ ವೈಶಿಕ ದೃಷ್ಟಿ, ವಿಷಯ ದೃಷ್ಟಿ, ಆ ದೃಷ್ಟಿಯನ್ನ ತೆಗೆದುಹಾಕಿ ನಾವು ಜ್ಞಾನ ದೃಷ್ಟಿಯನ್ನ ನೋಡಿದ್ರ ನಾವು ಏನದೇವಿ ದೃಗ್ರೂಪವಾಗಿ, ದೃಕ್ಕಾಗಿ, ವಿಷಯಿಯಾಗಿ ನೋಡುವಂತ ಕಲೆಯನ್ನ ಗುರು ನಮಗ ಆ ಕಣ್ಣು ಕೊಡ್ತಾನೆ. ಪ್ರತಿಯೊಂದನ್ನು ಆ ದೃಶ್ಯ ಏನದಲ್ಲ ಅದು ಮಿಥ್ಯಾದಪ, ಸತ್ಯವಾದಂತ ದೃಕ್ ರೂಪವಾಗಿ ನೀ ಇದೆಯಾ, ಎದುರಿಟ್ಟು ಅರಿತಿದ್ಯಾ, ಅರಿಯುವವ ನೀನು, ಅರಿಸಿಕೊಳ್ಳಲ್ಪಡುವಂತ ವಿಷಯ ವಸ್ತುಗಳು ಯಾವ ನೀ ಅಲ್ಲ. ಅದಕ್ಕ ಸಾಕ್ಷಿ ರೂಪವಾದಂತ ಆತ್ಮನ ಪರಿಚಯ ಆ ಯಾವ ಗುರು ರೂಪ ಪರಮಾತ್ಮ ಮಾಡಿಕೊಡ್ತಾನೆ. ಆ ಬ್ರಹ್ಮನ ತತ್ವವನ್ನು ಅರಿಕೆ ಮಾಡಿಕೊಡ್ತಾನೆ ಅನ್ನುವಂಥದ್ದು ಇಲ್ಲದ. ಸಬ್ಸ್ಟಲ್ ಆಬ್ಜೆಕ್ಟ್ಸ್ ಏನದಾವ ದೃಶ್ಯ ರೂಪವಾಗಿ ಅದಾವ, ಅದನ್ನ ಹಿಡ್ಕೊಂಡು ನೀವು ನೋಡ್ಬೇಡ್ರಿ. ದೃಷ್ಟಿ ಒಳಗಬೇಕು. ದ ಮೈಂಡ್ ಆಫ್ ದ ವೇದಾಂತಿಯನ್ ಶುಡ್ ಡ್ರಾಪ್ ದ ಟೆಂಡೆನ್ಸಿ ಟು ಆಬ್ಜೆಕ್ಟಿಫೈ. ಅದನ್ನ ಬಿಡ್ರಿ, ಹೊರಗೆ ದೃಶ್ಯಾತ್ಮಕವಾದಂತ ಲಕ್ಷ್ಯವನ್ನು ಬಿಡ್ರಿ.
ಆ ಅದೃಶ್ಯವಾದಂತ ದೃಗ್ರೂಪವಾದಂತ ಆ ದೃಷ್ಟಿ ಪರಾಗ್ ದೃಷ್ಟಿ ನಿಮ್ಮಲ್ಲಿ ಬರಲಿ, ಪ್ರತ್ಯಕ್ಷ ದೃಷ್ಟಿ. ಸಚ್ ಎ ಸ್ಟೂಡೆಂಟ್ ಈಸ್ ರೇರ್. ಇಂಥವ್ರು ಆ ಒಳಗಿನ ಅಂತರ್ಮುಖ ವೃತ್ತಿಯಿಂದ ನೋಡೋರು ಬಹಳ ಕಡಿಮೆ ಅದಾರ. ದ teacher has a greater share of responsibility because he needs to keep the hammering not to seek the experience of Brahman but to identify with Brahman. ನೋಡ್ರಿ, ಇಲ್ಲಿ ಬ್ರಹ್ಮನ ಗುರುತಿಸ್ಕೊಳ್ಳೋದಂದ್ರೆ ಏನ? ಬ್ರಹ್ಮನೇ ತಾ ಆಗೋದು, ಬ್ರಹ್ಮನ ಜೊತೆ ತಾನು ಐಡೆಂಟಿಫೈ ಮಾಡ್ಕೋಬೇಕು. ಬಟ್ ಟು ಐಡೆಂಟಿಫೈ ವಿತ್ ಬ್ರಹ್ಮನ್ he needs not keep on hammering not to seek the experience of Brahman. ಈ ಬ್ರಹ್ಮನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದಂದ್ರೆ ಏನು? ಆ ಯಾವ ಬ್ರಹ್ಮನ ಜೊತೆ ಗುರುತಿಸಿಕೊಳ್ಳೋದು, ನೋಡುದು ಅಂತೇಳಿ ದೃಷ್ಟಿ ಹೊರಗಲ್ಲ. ಟು ನೋ ಇಸ್ ಟು ಬಿಕಮ್. ಬ್ರಹ್ಮ ಜಾನಾತಿ ಇತಿ ಬ್ರಹ್ಮನ. ಬ್ರಹ್ಮನನ್ನ ತಿಳಿದಂದ್ರೆ ಬ್ರಹ್ಮನನ್ನ ಆಗೋದು. ಇಲ್ಲಿ ಆ ಒಂದು ವೃತ್ತಿ ಏನಾಗಬೇಕು? ಬ್ರಹ್ಮ ಸ್ವರೂಪವಾಗಿ ಉಳಿಬೇಕು. ಐಡೆಂಟಿಫೈ ವಿತ್ ಬ್ರಹ್ಮನ್. ನಮ್ಮನ್ನ ನಾವು ಬ್ರಹ್ಮನ ಜೊತೆ ಗುರುತಿಸಿಕೊಳ್ಬೇಕಂದ್ರೆ ಬ್ರಹ್ಮ ಸ್ವರೂಪವೇ ಆಗೋದು. ತಿಳಿಯುದಂದ್ರೆ ಅದೇ ಆಗೋದು. ಟು ನೋ ಇಸ್ ಟು ಬಿ. ಹೀಗೆ ಆಗುದಂದ್ರ ಅದು ಹೊರಗದ, ಇಲ್ಲಿ ಉಳಿದಕ್ಕ ಆಗುದಂದ್ರ ಶಬ್ದ ಪರ್ಯಾಯವಾಗಿ. ಆದ್ದರಿಂದ ಇರುವಿಕೆಗೆ ನೀವು ಗಮನ ಕೊಡಬೇಕು ಅನ್ನುವಂತ ತತ್ವವನ್ನು ಇಲ್ಲಿವರೆಗೆ ಯಾವ ಯಮಧರ್ಮ ಆ ಒಂದು ಹೆಗ್ಗಳಿಕೆಯನ್ನ ಏನ್ ಹೇಳಿದಂದ್ರ, ಜ್ಞಾನದ ಹೆಗ್ಗಳಿಕೆಯನ್ನ ಅಥವಾ ಆ ಹೆಗ್ಗಳಿಕೆ ಇರ್ಲಿಲ್ಲ ಅಂದ್ರ ಉಳಿದ ಅನಾತ್ಮ ತತ್ವಗಳ ಗತಿ ಏನು, ಆತ್ಮ ತತ್ವದ ಗತಿ ಏನು, ಇವುಗಳನ್ನ ಡಿಫರೆನ್ಶಿಯೇಟ್ ಮಾಡಿ ಆ ಒಂದು ಜ್ಞಾನದ ಶ್ರೇಷ್ಠತ್ವವನ್ನ, ಅದರ ಮಹತ್ವವನ್ನ ಕುರಿತು ಈ 7ನೇ ಶ್ಲೋಕದಲ್ಲಿ ಹೇಳ್ತಾ ಹೋದ. ಇನ್ನು 8ನೇ ಶ್ಲೋಕ ಬಂತು, ಅದಕ್ಕೆ ಟೈಮ್ ಇಲ್ಲ, ಅಷ್ಟ ಓದಿ ಬಿಡ್ತೇನೆ 8ನೇ ಶ್ಲೋಕ, ಅದನ್ನ ನೋಡಿ. ನ ನರೇಣ ವರೇಣ ಪ್ರೋಕ್ತ ಏಷ ಸುವಿಜ್ಞೇಯೋ ಬಹುಧಾ ಚಿಂತಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣಿಯಾನ್ ಉತ್ತರ್ಕ್ಯ ಮನು ಪ್ರಮಾಣ. ಇದರ ಅರ್ಥ ಏನು ಅಂದ್ರೆ, ಕಡಿಮೆ ನರನಿಂದ ಹೇಳಲ್ಪಟ್ರೆ ಬಹುವಾಗಿ ಚಿಂತಿಸಲ್ಪಡುತ್ತಿರುವಂತ ಈತನು ಸುವಿಜ್ಞೇಯನಲ್ಲ. ಅನನ್ಯ ಪ್ರೋಕ್ತನಾದರೆ ಈತನಲ್ಲಿ ಗತಿ ಎಂಬುದು ಇರುವುದಿಲ್ಲ. ಅಣು ಪ್ರಮಾಣವಾದದ್ದಕ್ಕಿಂತ ಅಣುವಾಗಿರುವ ಈತನು ಅತರ್ಕ್ಯನು. ಅಂದ್ರ ಸಾಮಾನ್ಯ ಮನುಷ್ಯ ಹಿಡ್ಕೊಂಡು ಕೀಳತರಾದಂತ ಎಂತ ಬುದ್ಧಿಯುಳ್ಳವರಿಗೂ ಕೂಡ ಇದು ಆಗುವುದಿಲ್ಲ. ಅರ್ಥ, ನೀ ಯಾವ ಆತ್ಮನನ್ನ ಕೇಳ್ಬೇಕಂತೀಯೋ ಅವ ಸುವಿದ್ಯೆ ಇರಬೇಕು, ಚೆನ್ನಾಗಿ ತಿಳಿಯಲ್ಪಟ್ಟವು ಇರಬೇಕು. ಅವ್ರು ಇಲ್ಲದೆ ಹೋದರೆ ನಿನಗ ಅರಿತುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂತ ಅರ್ಥ ಹೇಳ್ತಾರ. ಯಾಕಂದ್ರೆ ಇದನ್ನ ಬಹಳ ಜ್ಞಾನಿಗಳ ಒಂದು ಮುಖದಿಂದ ಕೇಳಬೇಕು, ಶ್ರೋತ್ರಿಯರಿಂದ ಕೇಳಬೇಕು ಅನ್ನುವಂತ ವಿಷಯ ಹೇಳ್ತಾರ. ಅನ್ನುವಂತ ವಿಷಯವನ್ನ ನಾಳಿನ ದಿವಸ ಗುರುಗಳು ಈ ವಿಷಯವನ್ನ ಇನ್ನಷ್ಟು ನಮಗ ಸರಿಯಾಗಿ ಹೇಳಿ ಮನನ ಮಾಡಿ ಕೊಡ್ತಾರ ಅನ್ನುವಂತ ಒಂದೆರಡು ಮಾತುಗಳನ್ನ ಗುರುಪಾದಕ್ಕೆ ಅರ್ಪಿಸಿ ನನ್ನ 2 ತೊದಲು ನುಡಿಗಳಿಗೆ ವಿರಾಮ.